ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಕನ್ನಡ ವಿಷಯ ನಾವು ಗ್ರಾಮರ್ ನೋಡ್ತಾ ಇದ್ದೇವೆ. ನಿಮಗೆ 16 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ರತಿಯೊಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು. ಆಯಿತಾ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ಆನ್ಸರ್ ಮಾಡಬಹುದು. ಮತ್ತು ನಾನು ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳಲ್ಲಿ ಡೆಫಿನೆಟ್ಲಿ ನಿಮಗೆ ಕ್ವಶನ್ಸ್ಗಳು ಬಂದೇ ಬರುತ್ತೆ. 16 ಮಾರ್ಕ್ಸ್ ನಿಮ್ಮ ಜೇಬ್ನಲ್ಲಿ. ಆಯಿತಾ, ಸೊ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಪತ್ರ ಲೇಖನದಲ್ಲಿ ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಎರಡು ಕೊಟ್ಟಿರ್ತಾರೆ. ಆಯಿತಾ, ಹೇಗೆ ಬರೀಬೇಕು ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಪ್ರಬಂಧ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನಾನಾರ್ಥಕಗಳು ಮತ್ತು ಸಮಾನಾರ್ಥಕಗಳು, ಗುಣವಾಚಕಗಳು, ತತ್ಸಮ ತದ್ಭವಗಳು, ಕಾಲಸೂಚಕಗಳು, ಧಾತು ರೂಪಗಳು, ಕ್ರಿಯಾಪದಗಳು, ವಿಭಕ್ತಿಯ ಪ್ರತ್ಯಯಗಳು, ನುಡಿಗಟ್ಟುಗಳು, ನಿಷೇಧಾರ್ಥಕ ರೂಪಗಳು, ಅನ್ಯದೇಶ ಪದಗಳು, ಇವೆಲ್ಲ ಕ್ವಶನ್ಸ್. ಸೊ ಪ್ರತಿಯೊಂದು ಗ್ರಾಮರ್ನಲ್ಲಿ ನಿಮಗೆ ಪ್ರಶ್ನೆ ಏನು ಕೇಳ್ತಾರಲ್ಲ, ಸೊ ಪ್ರತಿಯೊಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ಇವತ್ತಿನ ಈ ಒಂದೆಲ್ಲ ನಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆಗೆ ಆಯಿತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದೆ. ಬಟ್ ಯಾವುದೇ ಒಂದು ಕ್ವಶನ್ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಟ್ರಿಕ್ಸ್ ಇದೆ, ಹೇಗೆ ಬರೀಬೇಕು ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಇಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ 2026 ಫೆಬ್ರವರಿ 28ರಿಂದ ಪ್ರಾರಂಭ ಮಾಡಲಾಗುವುದು. ಮಾರ್ಚ್ 17ವರೆಗೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಇದೆ. ನಾನು ಆಲ್ರೆಡಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ PDF ಲಿಂಕ್ಗಳು ಎಲ್ಲ ಕೊಟ್ಟಿರ್ತೇನೆ. ಆಯಾ ವಿಡಿಯೋಗಳ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಇವಾಗ ನಿಮಗೆ MCQ ಕ್ವಶನಲ್ಲಿ 20 ಮಾರ್ಕ್ಸ್ ಬರುತ್ತೆ. ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ಪದ್ಯ ಭಾಗದಲ್ಲಿ ಮತ್ತು ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ ಮತ್ತು ಅದೇ ರೀತಿ ಸಂದರ್ಭ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ 4 ಅಂಕದ ಪ್ರಶ್ನೆ. ಇದೆಲ್ಲ ಇದರ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 80 ಔಟ್ ಆಫ್ 80 ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. 80 ಔಟ್ ಆಫ್ 80 ವಿಡಿಯೋನಲ್ಲಿ ಕೂಡ ಹೇಳಿದ್ದೇನೆ. ಅಲ್ಲಿ ಯಾರೆಲ್ಲ ನೋಡಿಲ್ಲ ಅಂದರೆ ಯಾರೆಲ್ಲ ರಿವಿಷನ್ ಮಾಡ್ತಾ ಇದ್ರಲ್ಲ, ಶಾರ್ಟಾಗಿ ಒಂದು ಶಾರ್ಟ್ನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಡೆಫಿನೆಟ್ಲಿ ನಿಮಗೆ ಈ ಒಂದು ಗ್ರಾಮರ್ನಲ್ಲಿ 16 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಭಾಳ ಸಿಂಪಲ್ ಇದೆ, ಭಾಳ ಈಸಿಯಾಗಿ ನಿಮಗೆ ಕ್ವಶನ್ ಬರುತ್ತೆ. ಇವೇ ಕ್ವಶನ್ಸ್ ಕೂಡ ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಫಿಕ್ಸ್ಡ್ ಕ್ವಶನ್ಸ್ ಅಂತಲೇ ಅನ್ಕೊಳ್ಳಿ. ಡೆಫಿನೆಟ್ಲಿ ಇವೇ ಬರುತ್ತೆ. 2024-25 ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಇದೇ ರೀತಿ ವಿಡಿಯೋಗಳು ಮಾಡ್ತಾ ಬಂದಿದೆ. ಸೊ ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬಂದಿದೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಈ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಪ್ರತಿಯೊಂದು ಪ್ರಶ್ನೆ. ಇಲ್ಲಿ ನಾನು ನಿಮಗೆ ಇನ್ನೂ ಪ್ರಶ್ನೆಗಳು ಅದಾವೆ, ಯಾವ ಅತಿ ಹೆಚ್ಚು ಕ್ವಶನ್ಸ್ ರಿಪೀಟ್ ಆಗಿದೆ ಅವೇ ಕ್ವಶನ್ಸ್ ನಾವು ನೋಡೋಣ. ಅವೇ ಕ್ವಶನ್ಸ್ ಮತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಬರುತ್ತೆ. ಆಯಿತಾ, ಸೊ ಬನ್ನಿ ಇವಾಗ ಮೊದಲನೇದಾಗಿ ನಾವು ಪತ್ರ ಲೇಖನ ನೋಡೋಣ. ಆಯಿತಾ, ಇಲ್ಲಿ ವೈಯಕ್ತಿಕ ಪತ್ರ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ವೈಯಕ್ತಿಕ ಪತ್ರ ಹೇಗೆ ಬರೀಬೇಕಂತ. ಆಯಿತಾ, ವ್ಯಾವಹಾರಿಕ ಪತ್ರಗೆ ಫಾರ್ ಎಕ್ಸಾಂಪಲ್ ಇವಾಗ ವ್ಯಾವಹಾರಿಕ ಪತ್ರಗಳು ಯಾವ ರೀತಿ ಇರುತ್ತೆ, ಜಿಲ್ಲಾಧಿಕಾರಿಗಳಾಗಿರ್ಬೋದು, ನೀರಿನ ಸರಬರಾಜು ಆಗಿರ್ಬೋದು, ಜಿಲ್ಲಾಧಿಕಾರಿಗಳು, ಈ ರೀತಿ ಎಲ್ಲ ಪತ್ರಗಳು ಏನಾಗಿರುತ್ತಲ್ಲ ಅದು ವ್ಯಾವಹಾರಿಕ ಪತ್ರಗಳೇ ಆಗಿರುತ್ತೆ. ಆಯಿತಾ, ಬ್ಯಾಂಕಿನ ಅಧಿಕಾರಿಗೆ ಪತ್ರ ಆಗಿರ್ಬೋದು, ಇವು ಎಲ್ಲ ವ್ಯಾವಹಾರಿಕ ಪತ್ರ ಆಗಿರುತ್ತೆ. ನಿಮ್ಮ ತಂದೆ ಆಗಿರಬಹುದು ಮತ್ತು ನಿಮ್ಮ ಗೆಳತಿಗೆ ಆಗಿರಬಹುದು, ನಿಮ್ಮ ರಿಲೇಟಿವ್ಸ್ನಲ್ಲಿ ಇರುವಂತಹ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ವೈಯಕ್ತಿಕ ಪತ್ರ ಆಗಿ ಏನು ಬರಿತಾ ಇದ್ದಾರಲ್ಲ ಅದು ವೈಯಕ್ತಿಕ ಪತ್ರ ಆಗಿರುತ್ತೆ. ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ, ಇಲ್ಲಿ ಇವರಿಂದ ಈ ಸೈಡ್ ಬರುತ್ತೆ. ಆಯಿತಾ, ಕೊನೆಯಲ್ಲಿ ಇಲ್ಲಿ ಇವರಿಗೆ ಅಂತ ಬರುತ್ತೆ, ಇಂತಿ ನಿಮ್ಮ ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ವ್ಯಾವಹಾರಿಕ ಪತ್ರದಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಇವರಿಂದ ಇವರಿಗೆ ಅಂತ ಇಲ್ಲಿ ಬರುತ್ತೆ. ಆಯಿತಾ, ಇಲ್ಲಿ ದಿನಾಂಕ ಹಾಕಿ ಅವರು ಆನ್ಸರ್ ಮಾಡ್ತಾರೆ. ಇಲ್ಲಿ ವೈಯಕ್ತಿಕ ಪತ್ರ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ. ಆಯಿತಾ, ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ. ಆಯಿತಾ, ಸೊ ಕ್ವಶನ್ ನಂಬರ್ 52 ಇದೇ ರೀತಿ ಕ್ವಶನ್ ಬರುತ್ತೆ. ಆಯಿತಾ, ಇಲ್ಲಿ 2 ಹೆಸರುಗಳು ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದು ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2 ಹೆಸರುಗಳು ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದು ತಗೋಬೇಕು. ಇವಾಗ ಇಲ್ಲಿ ನಾನು ಶ್ವೇತಾ ಮತ್ತು ಸತೀಶ್ ಅವರಿಗೆ ಇಲ್ಲಿ ಅಂದರೆ ಶ್ವೇತಾ ಅವರು ಬರೀತಾ ಇದ್ದಾರೆ ಯಾರಿಗೆ, ಸತೀಶ್ ಅವರಿಗೆ ಅಂತ. ಈ ರೀತಿ ನಾನು ಇವಾಗ ಇಲ್ಲಿ ಒಂದು ಪತ್ರ ಲೇಖನ ಇಲ್ಲಿ ರೆಡಿ ಮಾಡಿದ್ದೇನೆ. ಆಯಿತಾ, ಯಾವುದಾದ್ರು ಒಂದು ಇಲ್ಲಿ ನೀವು ಹೆಸರು ತಗೋಬೇಕಾಗುತ್ತೆ. ಆಯಿತಾ, ಇಲ್ಲಿ 2 ಕೊಟ್ಟಿರ್ತಾರೆ ಅವರು. ಇವಾಗ ಇಲ್ಲಿ ನೋಡಿ, ಇಲ್ಲಿ ವಿಶ್ವನಾಥ್ BR ಅಂತ ಕೊಟ್ಟಿದ್ದಾರೆ, ಶ್ವೇತಾ ಕೊಟ್ಟಿದ್ದಾರೆ ದ್ವಿತೀಯ PUC. ಆಯಿತಾ, ಇವರಿಬ್ಬರು ಕೂಡ ದ್ವಿತೀಯ PUC, ಯಾವುದಾದ್ರು ಒಂದು ಹೆಸರು ತಗೋಬೇಕು. ಆಯಿತಾ, ಶ್ವೇತಾ ದ್ವಿತೀಯ PUCಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪ್ಟೂರು ತುಮಕೂರು ಜಿಲ್ಲೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಈ ಸೈಡ್ ನೋಡಿ, ಈ ಸೈಡ್ ಇವರಿಂದ ಅಂತ ಇಲ್ಲಿ ಬರಿಬೇಕು. ಆಯಿತಾ, ಇವರಿಂದ ಅಂತ ಹಾಕಿ ಇಲ್ಲಿ ಕೆಳಗಡೆ ಬರಿಬೇಕು. ಆಯಿತಾ, ಇವಾಗ ನಾನು ಶ್ವೇತಾ ಅಂತ ಅಂದ್ಕೊಳ್ಳಿ, ನನ್ನ ಫ್ರೆಂಡ್ ಯಾರು ಇವಾಗ ಸತೀಶ್, ಇಲ್ಲಾಂದರೆ ವರ್ಷ, ಯಾವುದಾದ್ರೂ ಒಂದು ಹೆಸರು ತೆಗೆದುಕೊಳ್ಳಿ. ಆಯಿತಾ, ಅವರಿಗೆ ಈಗ ನಾನು ಪತ್ರ ಬರಿತಾ ಇದ್ದೇನೆ. ಯಾವ ಒಂದು ವಿಷಯ, ಕನ್ನಡ ರಾಜ್ಯೋತ್ಸವ, ಅಂದರೆ ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ, ಇದರ ಬಗ್ಗೆ ನಾನು ಸತೀಶ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಶ್ವೇತಾ ಅಂತ ಅಂದ್ಕೊಳ್ಳಿ, ಇಷ್ಟೇ ಸಿಂಪಲ್.
ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ನೋಡಿ ಇವಾಗ ಹೈಲೈಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಗಿರಬಹುದು ಮತ್ತು ಅದೇ ರೀತಿ ನೋಡಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ಪತ್ರ ಆಗಿರ್ಬೋದು, ಇಲ್ಲಾಂದರೆ ಪ್ರವಾಸ ಕುರಿತು ಪತ್ರ ಆಗಿರಬಹುದು, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆ ಹೇಗೆ ನಡೀತಾ ಇದೆ ಅದರ ಮೇಲೆ ಪತ್ರ ಆಗಿರ್ಬೋದು, ಮತ್ತು ನಿಮ್ಮ ತಂದೆಗೆ ಪತ್ರ ಆಗಿರ್ಬೋದು. ಈ ರೀತಿ ಎಲ್ಲ ಪತ್ರಗಳು ಏನಾಗಿರುತ್ತೆ, ಇವೆಲ್ಲ ವೈಯಕ್ತಿಕ ಪತ್ರಗಳಾಗಿರುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ಪತ್ರ ಕೊಟ್ಟಿರ್ತಾರೆ ಇಲ್ಲಿ ನೀವು ನೋಡ್ಕೋಬೇಕು. ಅಂದರೆ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡಿ, ಈ ಒಂದು ಟಾಪಿಕ್ ಆಧಾರಿತ ಇಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇಲ್ಲಿ ಇವಾಗ ನೋಡಿ, ಸೊ ಮೊದಲನೇದಾಗಿ ನಾವು ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೋಡಿ, ವಿಶ್ವನಾಥ್ BR ಅಂತ ಯಾವುದಾದ್ರು ಒಂದು ಹೆಸರು ತಗೋಬೇಕು. ನಾನು ಇವಾಗ ಶ್ವೇತಾ ತೆಗೆದುಕೊಳ್ತೇನೆ. ನಾನು ಶ್ವೇತಾ ಅಂತ ಅನ್ಕೊಳ್ಳಿ. ನನ್ನ ಫ್ರೆಂಡ್ ಇವಾಗ ಯಾರು, ಗೆಳೆಯ ಸತೀಶ್ ಅಂತ ಅನ್ಕೊಳ್ಳಿ, ಆಯಿತಾ. ಶ್ವೇತಾ ದ್ವಿತೀಯ PUCಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು ತುಮಕೂರು ಜಿಲ್ಲೆ ಅಂತ. ಇಲ್ಲಿ ಇವರಿಂದ ಅಂತ, ಆಯಿತಾ. ನಾನು ಶ್ವೇತಾ, ಇವರಿಂದ ನಾನು ಬರಿತಾ ಇದ್ದೀನಿ ಇವಾಗ, ಇವರಿಂದ ಅಂತ ಹಾಕಿ ಶ್ವೇತಾ ದ್ವಿತೀಯ PUCಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು ತುಮಕೂರು ಜಿಲ್ಲೆ ಅಂತ. ಇಲ್ಲಿ ದಿನಾಂಕ ಇಲ್ಲಿ ಬರಿಬೇಕು, ಆಯಿತಾ. ಇದರ ಕೆಳಗಡೆ ದಿನಾಂಕ 25/2, ಅಂದರೆ ನೀವು 28/2/2026ಕ್ಕೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಬರೀತಾ ಇದ್ದಾರಲ್ಲ, ಅದೇ ಡೇಟ್ ಹಾಕಿರಿ, ನಡೆಯುತ್ತೆ, ಆಯಿತಾ. ಇಲ್ಲಿ ಈ ಲೈನ್ ಏನಿದಿಲ್ಲ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ನನಗೆ ಸ್ಪೇಸ್ ಇದ್ದಿದ್ದಿಲ್ಲ, ಸೊ ಅದಕ್ಕೆ ಇಲ್ಲಿ ನಾನು ದಿನಾಂಕ ಬರೆದಿದ್ದೀನಿ. ನನ್ನ ಪ್ರೀತಿಯ ಗೆಳೆಯ ಸತೀಶ್ಗೆ ಅಂತ ಏನಿದಿಲ್ಲ, ಇದು ಲೈನ್ ಕೆಳಗಡೆ ಬರಲಿ, ನಡೆಯುತ್ತೆ, ಆಯಿತಾ. ಇಲ್ಲಿ ದಿನಾಂಕ ಏನಿದೆ, ದಿನಾಂಕ ಕೆಳಗಡೆ ಈ ಒಂದು ಲೈನ್ ಬರಬೇಕು, ಆಯಿತಾ. ನನ್ನ ಪ್ರೀತಿಯ ಗೆಳೆಯ ಸತೀಶ್ಗೆ ಅಂತ, ಈ ರೀತಿ. ಅಂದರೆ ನಾನು ಶ್ವೇತಾ, ಈಗ ನನ್ನ ಪ್ರೀತಿಯ ಗೆಳೆಯ ಸತೀಶನಿಗೆ ನಾನು ಪತ್ರ ಬರೀತಾ ಇದ್ದೇನೆ ಇವಾಗ, ಆಯಿತಾ. ಸೊ ಇವಾಗ ಈ ರೀತಿಯಲ್ಲಿ ನೋಡಿ, ಈ ವಿಳಾಸದಲ್ಲಿ ಯಾರಿರ್ತಾರೆ, ಶ್ವೇತಾ ಅವರು ಈ ಒಂದು ವಿಳಾಸದಲ್ಲಿ ಇರ್ತಾರೆ ಎಂದು ಭಾವಿಸಿ. ಸತೀಶ್ ವರ್ಷ ಯಾವುದಾದ್ರು ಒಂದು ಹೆಸರು ತಗೋಬೇಕು. ಇವರು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನ್ಕಲ್, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಈ ವಿಳಾಸದಲ್ಲಿ ಇವರು ಇರ್ತಾರೆ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಪತ್ರ ಬರೀರಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇಲ್ಲಿ ನೀವು ಪತ್ರ ಬರಿಬೇಕು. ಯಾರು, ನಿಮ್ಮ ಗೆಳೆಯನಿಗೆ ಅಥವಾ ಗೆಳೆಯತಿಗೆ, ಯಾವುದಾದ್ರೂ ಒಂದು, ಆಯಿತಾ. ಇವಾಗ ನಾ ಇಲ್ಲಿ ಶ್ವೇತಾ, ನನ್ನ ಗೆಳೆಯ ಯಾರು, ಇವಾಗ ಸತೀಶ್, ಇಲ್ಲಾಂದರೆ ನನ್ನ ಗೆಳತಿ, ಆಯಿತಾ. ಇಲ್ಲಿ ವರ್ಷ ಅಂತ ಯಾವುದಾದ್ರು ಒಂದು ಇಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ವಿಶ್ವನಾಥ್ ನೀವು ಆಗಿದ್ದರೆ ನಿಮ್ಮ ಗೆಳೆಯನಿಗೆ ಸತೀಶ್ಗೆ ನೀವು ಪತ್ರ ಬರೀತಾ ಇದ್ದೀರಾ ಅಂತ ಇಲ್ಲಿ ಈ ರೀತಿ ಬರಿಬೇಕು. ನನ್ನ ಪ್ರೀತಿಯ ಗೆಳೆಯ ಸತೀಶ್ಗೆ, ಇಲ್ಲಿ ನೀವು ವಿಶ್ವನಾಥ್ ಆಗಿದ್ದರೆ, ಆಯಿತಾ. ಅದೇ ರೀತಿ ಇಲ್ಲಿ ನಾನು ಶ್ವೇತಾ ತೆಗೆದುಕೊಂಡಿದ್ದೀನಿ, ಆಯಿತಾ. ಶ್ವೇತಾ ತೆಗೆದುಕೊಂಡಿದ್ದೀನಲ್ಲ, ಇವಾಗ ನಾನು ಸತೀಶ್ಗೆ ಪತ್ರ ಬರೀತಾ ಇದ್ದೀನಿ. ಸೊ ಅದಕ್ಕೆ ನನ್ನ ಪ್ರೀತಿಯ ಗೆಳೆಯ ಅಂತ ಬಂದಿದ್ದೀನಿ, ಗೆಳತಿ ಅಂತ ಬರಲ್ಲ. ಯಾಕೆಂದರೆ ಇಲ್ಲಿ ನಾನು ವರ್ಷ ಅವರಿಗೆ ತೆಗೆದುಕೊಂಡಿಲ್ಲ, ನಾನು ಸತೀಶ್ ಅವರಿಗೆ ತೆಗೆದುಕೊಂಡಿದ್ದೀನಲ್ಲ. ಸೊ ಅದಕ್ಕೆ ಇಲ್ಲಿ ನನ್ನ ಪ್ರೀತಿಯ ಗೆಳೆಯ ಸತೀಶನಿಗೆ ಅಂತ. ಸೊ ಗೊತ್ತಾಯ್ತಾ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬರೆಯುವಾಗ ಮಿಸ್ಟೇಕ್ ಮಾಡ್ತಾರೆ, ಇಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ನಾನು ನಿಮಗೆ ಇದು ಪದೇ ಪದೇ ಆಗಿ ಹೇಳ್ತಾ ಇದ್ದೇನೆ, ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ನನ್ನ ಪ್ರೀತಿಯ ಗೆಳೆಯ ಸತೀಶನಿಗೆ ಅಂತ ನಾನು ಇಲ್ಲಿ ಇವಾಗ ಪತ್ರ ಬರಿತಾ ಇದ್ದೇನೆ. ನಾನು ಯಾರು, ಶ್ವೇತಾ. ಇವಾಗ ಇಲ್ಲಿ ನೋಡಿ, ಇದು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ. ಶ್ವೇತಾ ದ್ವಿತೀಯ PUCಯ ಸರ್ಕಾರಿ ಪದವಿ ಕಾಲೇಜು ತಿಪಟೂರು ತುಮಕೂರು ಜಿಲ್ಲೆ ಅಂತ ಅವರು ಏನು ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ, ಅದೇ ಇಲ್ಲಿ ನೀವು ಬರಿಬೇಕು. ಅದರ ಕೆಳಗಡೆ ದಿನಾಂಕ ಬರಿಬೇಕು, ಆಯಿತಾ. ನೀವು ಯಾರಿಗೆ ಪತ್ರ ಬರೀತಾ ಇದ್ದೀರಾ, ನನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ, ಇಲ್ಲಿ ಅವರ ಹೆಸರು ಬರಿಬೇಕು, ಆಯಿತಾ. ಇವಾಗ ಲೈನ್ ಕೆಳಗಿನ ಲೈನ್ ನೋಡಿ, ನಮಸ್ಕಾರ, ನೀವು ಹೇಗಿದ್ದೀರಿ ಅಂತ, ಆಯಿತಾ. ನೀವು ಹೇಗಿದ್ದೀರಿ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಂತ, ಈ ರೀತಿ ಬರೀಬೇಕು. ನಿಮಗೆ ನಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಿಳಿಸಲು ಈ ಪತ್ರ ಬರೆಯುತ್ತಿದ್ದೇನೆ ಅಂತ ಬರಿಬೇಕು. ಸೊ ಗೊತ್ತಾಯ್ತಾ. ಸೊ ಇಲ್ಲಿ ಏನಂದಿದ್ದಾರೆ, ಕನ್ನಡ ರಾಜ್ಯೋತ್ಸವ ಬಗ್ಗೆನೇ ಹೇಳಿದ್ದಾರೆ. ಇಲ್ಲಾಂದರೆ ಪ್ರವಾಸದ ಬಗ್ಗೆ ಆಗಿರ್ಬೋದು, ನಿಮ್ಮ ತಂದೆಗೆ ನಿಮ್ಮ ವಿದ್ಯಾಭ್ಯಾಸದ ಕುರಿತು ಇಲ್ಲಿ ಪತ್ರ ಬರೀಬೋದು. ಇಲ್ಲಾಂದರೆ ನಿಮ್ಮ ಗೆಳೆಯನಿಗೆ ನಿನ್ನ ಸಿದ್ಧತೆ ಹೇಗೆ ನಡೀತಾ ಇದೆ, ವಾರ್ಷಿಕ ಪರೀಕ್ಷೆ ಸಿದ್ಧತೆ ಅಂತ ಪ್ರಶ್ನೆ ನಿಮಗೆ ರೈಸ್ ಆಗುತ್ತೆ. ಈ ರೀತಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ, ಆಯಿತಾ. ಇಲ್ಲಿ ಟಾಪಿಕ್ಸ್ ಚೇಂಜ್ ಆಗುತ್ತೆ ಇಲ್ಲಿ ನೀವು ಬರೆಯುವಾಗ. ಇಲ್ಲಿ ಇವಾಗ ಕನ್ನಡ ರಾಜ್ಯೋತ್ಸವ ಇದೆ, ಸೊ ಅದಕ್ಕೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಬಗ್ಗೆ ಇಲ್ಲಿ ನಾನು ಹಾಕಿದ್ದೇನೆ ಟಾಪಿಕ್, ಆಯಿತಾ. ಇಲ್ಲಿ ನೋಡಿ, ನೀವು ಚೇಂಜಸ್ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಿಳಿಸಲು ಈ ಪತ್ರ ಬರೆಯುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಪ್ರವಾಸ ಇದ್ದರೆ ಪ್ರವಾಸ ಆಗಿರ್ಬೋದು, ಈ ರೀತಿಯಲ್ಲಿ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ವರ್ಷ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ನೋಡಿ, ಕಾಲೇಜಿನ ಆವರಣವನ್ನು ಕನ್ನಡ ಬಾವುಟ ಹೂವುಗಳಿಂದ ಅಲಂಕರಿಸಲಾಗಿತ್ತು ಅಂತ, ಆಯಿತಾ. ಈ ರೀತಿ ಬರಿಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪ್ರಾಂಶುಪಾಲರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಕನ್ನಡ ಪರ ಹೋರಾಟಗಾರರು ಆಗಮಿಸಿದರು ಅಂತ, ಆಯಿತಾ. ಆಗಮಿಸಿದರು, ಈ ರೀತಿ ಒಂದು ಲೈನ್ ಬಿಡಬೇಕು, ಆಯಿತಾ. ಪ್ಯಾರಾಗ್ರಾಫ್ ಮಾಡಿ. ಅವರು ಕನ್ನಡ ಭಾಷೆ, ಸಂಸ್ಕೃತ ಮತ್ತು
ನಾಡಿನ ಇತಿಹಾಸದ ಬಗ್ಗೆ ಅದ್ಭುತವಾಗಿ ಮಾತನಾಡಿದರು. ನಂತರ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕನ್ನಡ ಗೀತೆಗಳಿಗೆ ಮತ್ತು ನೃತ್ಯ, ನಾಟಕ ಮತ್ತು ಭಾಷಣ ಸ್ಪರ್ಧೆಗಳು ನಡೆದವು. ಎಲ್ಲ ಕಾರ್ಯಕ್ರಮಗಳು ಕನ್ನಡದ ಕಂಪನವನ್ನು ಪರಿಚಿದವು. ಕೊನೆಯಲ್ಲಿ ಸಿಹಿ ಹಂಚಲಾಯಿತು. ಈ ಕಾರ್ಯಕ್ರಮ ನಮಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ತರುವಂತಹ ಅನುಭವ ನೀಡಿತ್ತು ಅಂತ ಈ ರೀತಿ ಬರಿಬೇಕು. ಆಯ್ತಾ. ಇಲ್ಲಿ ಕೊನೆಯಲ್ಲಿ ಮನೆಯಲ್ಲಿ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸು ಅಂತ ಹೇಳಬೇಕು. ಆಯ್ತಾ. ನಿನ್ನ ಪತ್ರಕ್ಕಾಗಿ ಕಾಯ್ತಿರುತ್ತೇನೆ ಅಂತ ಬರಿಬೇಕು. ಇಷ್ಟು ಬರೆದ ತಕ್ಷಣ ಆಯ್ತಾ, ಇಲ್ಲಿ ಇದೆ ಇವರಿಂದ. ಆಯ್ತಾ, ಇವರಿಂದ ಶ್ವೇತಾ ಏನದಾರಲ್ಲ ಈ ಸೈಡೆ ಬರಿಬೇಕು. ಇಲ್ಲಿ ನೋಡಿ, ಇಂತಿ ನಿನ್ನ ಗೆಳತಿ. ಆಯ್ತಾ, ಇಂತಿ ನಿನ್ನ ಗೆಳತಿ ಶ್ವೇತಾ. ಆಯ್ತಾ, ಇಲ್ಲಿ ನೋಡಿ ಇವರಿಗೆ ಅಂದರೆ ಇಲ್ಲಿದೆ ನೋಡಿ, ಇವರಿಗೆ ಸತೀಶ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನ್ಕಲ್, ಮೂಡಿಗೆರೆ ತಾಲೂಕು, ಮಂಗಳೂರು ಜಿಲ್ಲೆ. ಆಯ್ತಾ, ಇಲ್ಲಿ ಬರಿಬೇಕು. ಇವರಿಗೆ ಸತೀಶ್ ಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನ್ಕಲ್, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಂತ. ಇಷ್ಟು ಬರೆದರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಆಯಿತಾ. ಸೊ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಹೆಸರು ಬಳಕೆ ಮಾಡ್ಕೋಬೇಕು. ಆಯಿತಾ. ವಿಶ್ವನಾಥ್ ನೀವು ತೆಗೆದುಕೊಂಡ್ರೆ ನಿಮ್ಮ ಗೆಳೆಗೆ ನೀವು ಪತ್ರ ಬರೀರಿ, ಸತೀಶ್ಗೆ ಈ ರೀತಿ. ನಾನು ಸ್ವಲ್ಪ ಯಾಕೆ ಶ್ವೇತಾ ಮತ್ತು ಸತೀಶ್ ತೆಗೆದುಕೊಂಡಿದ್ದರೆ ನಿಮಗೆ ಗೊತ್ತಾಗಲಿ ಅಂತ. ಇವಾಗ ನಾನು ಶ್ವೇತಾ, ಇಲ್ಲಿ ಸತೀಶ್ ಅವರಿಗೆ ನಾನು ಪತ್ರ ಬರೆದಿದ್ದೇನೆ ಈ ರೀತಿಯಲ್ಲಿ. ಸೊ ಗೊತ್ತಾಯ್ತಾ. ಈ ರೀತಿ ಬರೆದರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಇಲ್ಲಿ ಏನು ಹೈಲೈಟ್ ಮಾಡಿರ್ತಾರಲ್ಲ ಆ ಒಂದು ಟಾಪಿಕ್ ಮೇಲೆ ಡಿಫೆಂಡ್ ಆಗಿರುತ್ತೆ ಇಲ್ಲಿ ಆನ್ಸರ್ ಮಾಡೋಕ್ಕೆ. ಇಲ್ಲಿ ಪ್ರವಾಸದ ಬಗ್ಗೆ ಕೇಳಿದರೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಎಲ್ಲ ಬರೀದು ಬಿಡ್ರಿ. ನಿಮ್ಮದೇ ಭಾಷೆಯಲ್ಲಿ ಬರೀರಿ. ಆಯಿತಾ. ಸ್ವಲ್ಪ ನೀಟಾಗಿ ಬರೀರಿ. ಅಷ್ಟೇ ಬರೆದರೆ ನಿಮಗೆ ಇಲ್ಲಿ ಡೆಫಿನೆಟ್ಲಿ 4 ಮಾರ್ಕ್ಸ್ ಕೊಡ್ತಾರೆ. ಆಯಿತಾ. ನಿಮ್ಮ ತಂದೆಗೆ ನಿಮ್ಮ ವಿದ್ಯಾಭ್ಯಾಸದ ಕುರಿತು ಪತ್ರ ಬರೀರಿ ಅಂದ ತಕ್ಷಣ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ನಿಮ್ಮ ತಂದೆಗೆ ಹೇಳಿ ಪತ್ರದ ಮೂಲಕ. ಇಲ್ಲಿ ಬರೀರಿ, ನಾನು ಯಾವ ರೀತಿಯಲ್ಲಿ ಓದ್ತಾ ಇದ್ದೇನೆ, ನಮ್ಮ ಕಾಲೇಜಿನಲ್ಲಿ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಈ ರೀತಿ ಬರೀದು ಸೊ ಪತ್ರ ನೀವು ಬರೀಬಹುದು. ನಿಮ್ಮ ಗೆಳೆಯನಿಗೆ ಪತ್ರ ಬರೀರಿ ಅಂದ ತಕ್ಷಣ ವಿದ್ಯಾಭ್ಯಾಸದ ಕುರಿತು ನಿಮ್ಮ ಗೆಳೆಯನಿಗೆ ನೀವು ಪತ್ರ ಬರೆಯುವಾಗ ಗೆಳೆಯನಿಗೆ ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆ ಕುರಿತು ಪತ್ರ ಬರೀರಿ ಅಂದ ತಕ್ಷಣ ನಾನು ವಾರ್ಷಿಕ ಪರೀಕ್ಷೆಗೆ ಈ ರೀತಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ, ನೀನು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀ, ಈ ರೀತಿ ಎಲ್ಲ ನೀವು ಎಕ್ಸ್ಪ್ಲೇಷನ್ ಇಲ್ಲಿ ಬರೀಬಹುದು. ಆಯಿತಾ. ಸೊ ಗೊತ್ತಾಯ್ತಾ, ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಪತ್ರ ಲೇಖನ ಹೇಗೆ ಬರಿಬೇಕಂತ. ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಎರಡೂ ಕೊಟ್ಟಿರ್ತಾರೆ. ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಸೊ ವೈಯಕ್ತಿಕ ಪತ್ರ ಬರೀರಿ, ಭಾಳ ಈಸಿ ಆಗಿರುತ್ತೆ, ಡೋಂಟ್ ಬರಿ. ಬನ್ನಿ ಇವಾಗ ಸೊ ಗ್ರಾಮರ್ ಪ್ರಶ್ನೆಗಳು ನೋಡೋಣ. ಬನ್ನಿ ಸ್ನೇಹಿತರೆ, ಇವಾಗ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ. ನಾನಾರ್ಥಕಗಳಾಗಿರ್ಬೋದು, ಸಮನಾರ್ಥಕಗಳಾಗಿರ್ಬೋದು, ಗುಣವಾಚಕಗಳಾಗಿರ್ಬೋದು, ಕಾಲಸೂಚಕ ಆಗಿರ್ಬೋದು, ಮತ್ತು ಅದೇ ರೀತಿ ವಿಭಕ್ತಿಯ ಪ್ರತ್ಯಯಗಳಾಗಿರ್ಬೋದು, ತತ್ಸಮ ತದ್ಭವಗಳಾಗಿರ್ಬೋದು, ಕ್ರಿಯಾಪದಗಳಾಗಿರ್ಬೋದು, ಧಾತು ರೂಪಗಳ, ಮತ್ತು ಅದೇ ರೀತಿ ನಿಷೇಧಾರ್ಥಕ ರೂಪ ಅಥವಾ ನುಡಿಗಟ್ಟುಗಳು ಮತ್ತು ಕಾಲಸೂಚಕಗಳು, ಅನ್ಯದೇಶೀಯ ಪದಗಳು, ಈ ರೀತಿಯಲ್ಲಿ ನಿಮಗೆ 16 ಮಾರ್ಕ್ಸ್ನಲ್ಲಿ ಗ್ರಾಮರ್ ನೋಡೋಕ್ಕೆ ಸಿಗುತ್ತೆ. ಪ್ರಬಂಧ ಮತ್ತು ಪತ್ರಲೇಖನ, ನಾವು ಇವಾಗ ಪತ್ರಲೇಖನ ನೋಡಿದ್ದೀವಿ, ಪ್ರಬಂಧ ನೋಡೋಣ, ವೇಟ್ ಮಾಡಿ. ಪ್ರಬಂಧದಲ್ಲಿ ಪಾಯಿಂಟ್ಸ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ 4 ಅಂಕದ ಪ್ರಶ್ನೆ ಇರುವುದರಿಂದ ಇಲ್ಲಿ ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಅರ್ಥ ಮಾಡ್ಕೊಳ್ಳೋಣ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ, ಏನೋ ಒಂದು ಬರೆದು ಬಂದುಬಿಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಆ ರೀತಿ ಮಾಡೋಕ್ಕೆ ಹೋಗ್ಬಿಟ್ಟು ಭಾಳ ಈಸಿ ಇದೆ. ಈ ಒಂದು ನೋಡಿ ಪೂರ್ತಿ ಕೊನೆವರೆಗೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪದಗಳ ಅರ್ಥ ನಿಮಗೆ ಮೊದಲೆಲ್ಲ ಕೇಳ್ತಿದ್ರು, ಇವಾಗ ಡಿಲೀಟ್ ಮಾಡಲಾಗಿದೆ. ಸಮನಾರ್ಥಕಗಳು, ನಾನಾರ್ಥಕಗಳು, ಆಯಿತಾ, ಅನ್ಯದೇಶೀಯ ಪದಗಳು, ತತ್ಸಮ ತದ್ಭವಗಳು, ನುಡಿಗಟ್ಟುಗಳು, ದುರಿಕ್ತಿಗಳು, ನಾಮಪದಗಳಲ್ಲಿ ಗುಣವಾಚಕಗಳು, ವಿಭಕ್ತಿಯ ಪ್ರತ್ಯಯಗಳು, ಕ್ರಿಯಾಪದದಲ್ಲಿ ಧಾತುರೂಪ, ಕಾಲಸೂಚಕ, ನಿಷೇಧಾರ್ಥಕ ರೂಪ. ಸೊ ಈ ರೀತಿಯಲ್ಲಿ ನಿಮಗೆ ಗ್ರಾಮರ್ ಪ್ರಶ್ನೆಗಳು ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಆಯಿತಾ. ಇಲ್ಲಿ ಪ್ರಬಂಧ ಪತ್ರ ಲೇಖನ ಇದೆ, ಗಾದೆ ಮಾತು ನಿಮಗೆ ಡಿಲೀಟ್ ಮಾಡಲಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಇವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಈಸಿ ಟ್ರಿಕ್ಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸೊ ಇವಾಗ ಇಲ್ಲಿ ಒಂದು ಕ್ವಶನ್ ನಂಬರ್ 45. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಎಂದಿದ್ದಾರೆ. ನಾನಾರ್ಥಕ ಎಂದರೆ ಏನು ಅಂತ ನೀವು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಪದ ಕೊಟ್ಟಿರ್ತಾರೆ, ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡುವಂಥ ಪದಗಳಿಗೆ ನಾನಾರ್ಥಕಗಳು ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಕಾಡು ಎಂಬ ಪದಕ್ಕೆ ಅರಣ್ಯ, ಅಡವಿ, ವನ, ಕಾಂತಾರ, ಈ ರೀತಿಯಲ್ಲಿ ನಾನಾರ್ಥಕ ಪದಗಳಾಗಿರುತ್ತೆ. ಆಯಿತಾ. ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕರ ಅಂದ ತಕ್ಷಣ ಕೈ, ತೆರೆಗೆ. ಅದೇ ರೀತಿ ದೊರೆ ಅಂದ ತಕ್ಷಣ ರಾಜ, ಸಿಗುವುದು. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ತೊರೆ ಅಂದ ತಕ್ಷಣ ನದಿ, ತೇಜಸ್ಸು. ಆಯಿತಾ. ಅದೇ ರೀತಿ
ಗುರು ಅಂದ ತಕ್ಷಣ ದೊಡ್ಡದು, ಈ ರೀತಿಯಲ್ಲಿ ಆಯಿತಾ. ಅದಕ್ಕೆ ಅರ್ಥವನ್ನು ಕೊಡುವಂತಹ ಪದ ಕೂಡ ಆಗಿರುತ್ತೆ. ಬಟ್ ಸಮನಾರ್ಥಕದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಮನಾರ್ಥಕದಲ್ಲಿ ನಿಮಗೆ ಸಮನಾರ್ಥಕ ಬರೀರಿ ಅಂದ ತಕ್ಷಣ ಅದಕ್ಕೆ ಸಮವಾಗಿರುವಂತಹ ಒಂದು ಪದ ನೀವು ಬರಿಬೇಕು. ಬಟ್ ನಾನಾರ್ಥಕಗಳಲ್ಲಿ ಹೇಗಿದೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಾಗಿರುತ್ತೆ. ಸಮನಾರ್ಥಕದಲ್ಲಿ ಕೂಡ ಬೇರೆ ಬೇರೆ ಅರ್ಥಗಳಾಗಿರುತ್ತೆ. ಬಟ್ ಅದಕ್ಕೆ ಸಮವಾಗಿರುವಂತಹ ಅಂದರೆ ಸಮವಾಗಿರುವಂತಹ ಪದ ಬರಿಬೇಕು. ಇಲ್ಲಿ ನಾನಾರ್ಥಕಗಳಂದರೆ ಹಲವು ರೀತಿಯಲ್ಲಿ ಬೇರೆ ಬೇರೆ ಪದಗಳಾಗಿರುತ್ತೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಇವಾಗ ರಸ ಅಂದ ತಕ್ಷಣ ಆಯಿತಾ ರುಚಿ, ಈ ರೀತಿಯಲ್ಲಿ ಆಯಿತಾ. ನಾನು ನಿಮಗೆ ಇಲ್ಲಿ ಅರಿ, ಕತ್ತರಿಸು ಆಯಿತಾ, ಗ್ರಹಿಸು, ಈ ರೀತಿ. ಸೊ ಇಲ್ಲಿ ನಾವು ನೋಡೋಣ ನಾನಾರ್ಥಕಗಳು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ. ನಾನು ಏನು ಹೇಳ್ಕೊಡ್ತೀನಿ ಅವೇ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ಬಿಡಿ. ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವಶನ್ಸ್ ನಿಮಗೆ ನಾನಾರ್ಥಕದಲ್ಲಿ ಪ್ರಶ್ನೆ ಕೇಳೋದಿತ್ತಂದರೆ, ಸಮನಾರ್ಥಕದಲ್ಲಿ ಕೇಳೋದಿತ್ತಂದರೆ ಅವೇ ಕ್ವಶನ್ಸ್ ಕೇಳ್ತಾರೆ. ವೇಟ್ ಮಾಡಿ, ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಇವಾಗ ಇಲ್ಲಿ ನೋಡಿ, ಇವಾಗ ಇಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ತೊರೆ, ಗುರು, ಕಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ತೊರೆ ಅಂದ ತಕ್ಷಣ ಹಳ್ಳ, ನದಿ ಆಯಿತಾ. ತೊರೆ ಅಂದ ತಕ್ಷಣ ಹಳ್ಳ, ನದಿ. ಇಲ್ಲಿ ತೊರೆ ಅಂತ ಕೊಟ್ಟಿದ್ದಾರೆ ನೋಡಿ, ನದಿ, ತೇಜಸ್ಸು, ಈ ರೀತಿ ಆಯಿತಾ. ಸೊ ಅದಕ್ಕೆ ಅರ್ಥವನ್ನು ಕೊಡುವಂಥ ಬೇರೆ ಬೇರೆ ನಾನಾರ್ಥಕ ಪದಗಳಿಗೆ ನಾನಾರ್ಥಕ ಅಂತ ನಾವು ಕರೆಯುತ್ತೇವೆ ಆಯಿತಾ. ತೊರೆ ಅಂದ ತಕ್ಷಣ ಹಳ್ಳ, ನದಿ, ತೇಜಸ್ಸು. ಗುರು ಅಂದ ತಕ್ಷಣ ಶಿಕ್ಷಕ, ಹಿರಿಯ, ಈ ರೀತಿ. ಕಲಿ ಅಂದ ತಕ್ಷಣ ಶೂರ ಆಯಿತಾ, ಶೂರ, ವೀರ, ಕಲಿಯುಗ, ಈ ರೀತಿ ಆಯಿತಾ. ಅದೇ ರೀತಿ ಈ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಇಲ್ಲಿ ಗುಣವಾಚಕ ಎಂದರೆ ಒಂದು ಪದ ಏನು ಕೇಳಿರ್ತಾರಲ್ಲ ಅದರ ವಿಶೇಷಣ, ಸ್ವರೂಪ ಮತ್ತು ಆ ಒಂದು ವಸ್ತುವಿನ ವಿಶೇಷಣ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಾಂದರೆ ಲಕ್ಷಣ. ಇವಾಗ ಹುಸಿ, ನಿದ್ದೆ. ನಿದ್ದೆ ಏನಾಗಿತ್ತು? ಹುಸಿ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಅರ್ಥ ಆಗಬೇಕಂತ ಹೇಳ್ತಾ ಇದ್ದೀನಿ. ಹುಸಿ, ನಿದ್ದೆ. ಆನ್ಸರ್ ಏನು ಇಲ್ಲಿ? ನಿದ್ದೆ ಏನಾಗಿತ್ತು? ಹುಸಿ. ಆನ್ಸರ್ ಹುಸಿ. ಗೊಗೆ, ಮರಿ. ಮರಿ ಏನಾಗಿತ್ತು? ಗೊಗೆ. ಇಲ್ಲಿ ಆನ್ಸರ್ ಏನು? ಗೊಗೆ. ಇಷ್ಟೇ ಆಯಿತಾ. ಇಲ್ಲಿ ಬೆಳ್ಳಿ, ಲೋಟ ಆಯಿತಾ. ಲೋಟದ ವಿಶೇಷಣ ಲಕ್ಷಣ ಏನು? ಬೆಳ್ಳಿ ಆಯಿತಾ. ಇಲ್ಲಿ ಬೆಳ್ಳಿ ಆನ್ಸರ್. ಇಷ್ಟೇ ಆಯಿತಾ. ಇಲ್ಲಿ ನೋಡಿ ಗುಣವಾಚಕ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಷ್ಟೇ. ಇಲ್ಲಿ ನೋಡಿ ಗುಣವಾಚಕ ವಸ್ತುಗಳ ಗುಣ, ರೀತಿ, ಸ್ವಭಾವವನ್ನು ತಿಳಿಸಲು ಆಯಿತಾ ವಿಶೇಷಣಗಳಿಗೆ ಗುಣವಾಚಕಗಳು ಎಂದು ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ವಿಶೇಷಣ. ಇಲ್ಲಿ ಸುಂದರ ನಾಡು. ನಾಡು ಏನಾಗಿತ್ತು? ವಿಶೇಷ ಇಲ್ಲಿದೆ. ನಾಡು ಏನಾಗಿತ್ತು? ವಿಶೇಷಣ ಏನು? ಸುಂದರ. ನಾಡೇನಾಗಿತ್ತು? ಸುಂದರ. ಇಲ್ಲಿ ಆನ್ಸರ್ ಸುಂದರ. ವಿಶೇಷಣ ಬರಿಬೇಕು ನಾವು. ಒಳ್ಳೆಯ ಹುಡುಗಿ. ಹುಡುಗಿ ಏನಾಗಿದ್ಲು? ಒಳ್ಳೆಯ, ಈ ರೀತಿ. ಹಸಿರು ಬಟ್ಟೆ. ಬಟ್ಟೆ ಏನಾಗಿತ್ತು? ಹಸಿರು. ಆನ್ಸರ್ ಇಲ್ಲಿ ಹಸಿರು ಅಷ್ಟೇ, ಈ ರೀತಿ. ದೊಡ್ಡ ಹುಡುಗ. ಹುಡುಗ ಏನಾಗಿದ್ದ? ದೊಡ್ಡ, ಅಂದರೆ ದೊಡ್ಡ ಆನ್ಸರ್. ಇಷ್ಟೇ ನೋಡಿ ಸ್ನೇಹಿತರೆ. ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಈ ರೀತಿ ನೀವು ಆನ್ಸರ್ ಮಾಡಬೇಕು, ಗುಣವಾಚಕಗಳು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 47. ಈ ಕೆಳಗಿನ ಎರಡು ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ನಿಂದರು ಅಂದ ತಕ್ಷಣ ಇದಕ್ಕೆ ಧಾತು ರೂಪ ಏನಾಗುತ್ತೆ? ನಿಂದರು. ಇಲ್ಲಿ ನಿಂದರು, ಇದಕ್ಕೆ ಆನ್ಸರ್ ಏನು? ಧಾತು ರೂಪ ನಿಂದ ಆಯಿತಾ. ಬಂದಿತ್ತು, ಇದಕ್ಕೆ ಧಾತು ರೂಪ ಬಂದು ಆಯಿತಾ, ಬಂದು. ಅದೇ ರೀತಿ ಇಲ್ಲಿ ಧಾತು ರೂಪ ಏನು? ಕುಣಿದನು, ಕುನಿ. ಇಷ್ಟೇ. ಕುಣಿದು ಅಂತ ಬರೀರಿ ಆಯಿತಾ. ಎಷ್ಟು ಬರೀದರಿಂದ ನಿಮಗೆ ಇಲ್ಲಿ ಧಾತು ರೂಪದಲ್ಲಿ. ಇವಾಗ ಈ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲ ಸೂಚಕಗಳನ್ನು ಗುರುತಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಇದೆ. ಹಾಡುವಳು ಅಂದರೆ ಇದೇನಾಗುತ್ತೆ? ಇನ್ನೂ ಹಾಡಿಲ್ಲ. ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ ಆಯಿತಾ, ಇನ್ನೂ ಮಾಡಿಲ್ಲ ಅಂತ ಅರ್ಥ ಆಯಿತಾ. ಹಾಡುವಳು ಇದೇನಾಗುತ್ತೆ? ಇದು ಭವಿಷ್ಯತ್ ಕಾಲ ಆಗುತ್ತೆ ಆಯಿತಾ, ಭವಿಷ್ಯತ್ ಕಾಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇರಬಹುದು ಭವಿಷ್ಯತ್ ಕಾಲ. ಅದೇ ರೀತಿ ಕೇಳುತ್ತಾರೆ. ಇವಾಗ ನನ್ನ ಕ್ಲಾಸ್ ನೀವು ಕೇಳ್ತಾ ಇದ್ದೀರಾ ಆಯಿತಾ. ಕೇಳುತ್ತಾರೆ ಇದೇನಾಗುತ್ತೆ? ವರ್ತಮಾನ ಕಾಲ ಆಯಿತಾ, ಇದು ವರ್ತಮಾನ ಕಾಲ. ಅದೇ ರೀತಿ ಹೋದರು. ಇವಾಗ ನಾನು ಕ್ಲಾಸ್ ಮುಗಿಸಿ ಹೋಗ್ತೀನಿ ಆಯಿತಾ, ನೀವು ನನ್ನ ಜೊತೆ ಬಂದಿದ್ದೀರಿ, ಇವಾಗ ಹೋಗಿದ್ದೀರಿ, ಏನಾಗುತ್ತೆ? ಫಾಸ್ಟ್ ಟೆನ್ಸ್. ಇದೇನಾಗುತ್ತೆ? ಭೂತಕಾಲ. ಇಲ್ಲಿ ವೇಟ್ ಮಾಡಿ, ಯಾವ್ಯಾವ ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಇಲ್ಲ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ಬರೀಬೇಕು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಆಯಿತಾ. ಹಾಡುವಳು ಇನ್ನೂ ಹಾಡಿಲ್ಲ, ಭವಿಷ್ಯತ್ ಕಾಲ. ಕೇಳುತ್ತಾರೆ, ನಲಿಯುತ್ತಾರೆ, ಇವೆಲ್ಲ ವರ್ತಮಾನ ಕಾಲ ಆಯಿತಾ. ಹೋದರು ಇನ್ನೂ ಅಂದರೆ ಇವಾಗ ಬಂದು ಹೋದರು ಅಂತ ನೀವು ಶಬ್ದ ಬಳಕೆ ಮಾಡ್ತಿರಲ್ಲ, ಆ ರೀತಿ ಭವಿಷ್ಯತ್ ಕಾಲ
ಅದೇ ರೀತಿ ಈ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಿ, ವಿಭಕ್ತಿಯಲ್ಲಿ ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾರ್ಟ್ ಬಯಾಟ್ ಮಾಡ್ಕೊಂಡು ಬಿಡ್ರಿ. ಯಾವುದಂದ್ರೆ ಇಲ್ಲಿ ಇದೆ ನೋಡಿ ಚಾರ್ಟ್ ಸ್ನೇಹಿತರೆ, ಆಯಿತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ವಿಭಕ್ತಿಗಳು, ಆಯಿತಾ, ಇಲ್ಲಿ ಹೊಸಗನ್ನಡ ಹಳೆಗನ್ನಡ ಅಂತ ಇರುತ್ತೆ, ಹೊಸಗನ್ನಡ ಮತ್ತು ಹಳೆಗನ್ನಡ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಹಳೆಗನ್ನಡದಲ್ಲಿ, ಇದು ಹೊಸಗನ್ನಡದಲ್ಲಿ. ಇಲ್ಲಿ ಪ್ರಥಮ ಬರುತ್ತೆ, ದ್ವಿತೀಯ ಏನು ಬರುತ್ತೆ ಅನ್ನು ಅಂ, ತೃತೀಯ ಇಂದ ಇಂ ಇಂದಂ ಇಂದೆ, ಚತುರ್ಥಿ ಗೆ ಇಗೆ ಕೆ ಅಕೆ ಗೆ ಕೆ ಕೆ. ಅಂದರೆ ಸರ್ ಏನು ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ, ಆಯಿತಾ. ದೂರದೋಳ್, ಇಲ್ಲಿ ದೂರದೋಳ್, ಇಲ್ಲಿ ಕೊನೆಯಲ್ಲಿ ಉಚ್ಚಾರ ಏನು ಬರುತ್ತೆ ನೋಡ್ಕೋಬೇಕು. ದೂರದೋಳ್, ಆಯಿತಾ. ಇಲ್ಲಿ ದೂರದೋಳ್, ಇಲ್ಲಿ ನೋಡಿ ಇವಾಗ ಏನು ಇಲ್ಲಿ ಇದೆ ನೋಡಿ, ಇದು ಹಳೆಗನ್ನಡ ಇದೆ ಶಬ್ದ. ವಚನಗಳು ಅಧ್ಯದಲ್ಲಿ ಬರುವಂಥ ಈ ಒಂದು ಸೆಂಟೆನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಳೆಗನ್ನಡದಲ್ಲಿ ದರೆ ದೋಳ್, ಓಳ್ ಅಂತ ಉಚ್ಚಾರ ಆಗಿದೆಯಲ್ಲ, ದರೆ ದೋಳ್. ಇದೇನಾಗುತ್ತೆ ಸಪ್ತಮಿ, ವಿಭಕ್ತಿ ಅಷ್ಟೇ ಬರಿಬೇಕು ನಾವು, ಸಪ್ತಮಿ ಆಗುತ್ತೆ ಇದು. ಇದೇನಾಗುತ್ತೆ ಸ್ನೇಹಿತರೆ ಸಪ್ತಮಿ. ಸೊ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಬರಿಬೇಕಂತ. ಅದೇ ರೀತಿ ಮನೆಗೆ, ಇಲ್ಲಿ ಕೊನೆಯಲ್ಲಿ ಗೆ ಗೆ ಉಚ್ಚಾರ ಆಗಿದೆ. ಸೊ ಇಲ್ಲಿ ನೋಡಿ ಗೆ ಎಲ್ಲಿದೆ, ಇಲ್ಲಿದೆ ನೋಡಿ ಗೆ. ಇಲ್ಲಿ ಕೂಡ ಹಳೆಗನ್ನಡದಲ್ಲಿ ಕೂಡ ಗೆ ಇದೆ, ಇದು ಕೂಡ ಗೆ ಇದೆ. ಇದು ಬಯಾಟ್ ಮಾಡ್ಕೊಂಡು ಬಿಡ್ರಿ ಈ 2 ಕಾಲಮ್, ಆಯಿತಾ. ಈ 2 ಕಾಲಮ್ ನಿಮಗೆ ಗೊತ್ತಿರಬೇಕು, ಆಯಿತಾ. ಇಲ್ಲಿ ಗೆ ಇದೆ, ಇದೇನಾಗುತ್ತೆ ಚತುರ್ಥಿ, ಮನೆಗೆ ಇದೇನಾಗುತ್ತೆ ಸ್ನೇಹಿತರೆ ಚತುರ್ಥಿ. ಆಯಿತಾ. ಅದೇ ರೀತಿ ವಲ್ಲಭನ, ಇಲ್ಲಿ ನೋಡಿ ವಲ್ಲಭನ ಅ ಅಂತ ಉಚ್ಚಾರ ಆಯಿತು ನೋಡಿ, ವಲ್ಲಭನ ಅ, ವಲ್ಲಭನ ನಾನಲ್ಲಿ ಅ ಉಚ್ಚಾರ ಆಯಿತು, ವಲ್ಲಭನ ಅ ಅಂತ ಎಲ್ಲಿದೆ, ಇಲ್ಲಿದೆ ನೋಡಿ. ಹೊಸಗನ್ನಡದಲ್ಲಿ ಕೂಡ ಅ, ಹಳೆಗನ್ನಡದಲ್ಲಿ ಕೂಡ ಅ. ಇದೇನಾಗುತ್ತೆ ಷಷ್ಠಿ. ಸೊ ಗೊತ್ತಾಯ್ತಾ, ಇದೇನಾಗುತ್ತೆ ಷಷ್ಠಿ. ಸೊ ಹೆಚ್ಚು ನೀವು ಪ್ರಶ್ನೆ ನೋಡೋದರಿಂದ ನಿಮಗೆ ಬ್ಯಾಟ್ ಆಗಿಬಿಡುತ್ತೆ ಇದು ಷಷ್ಠಿ, ಗೊತ್ತಾಯ್ತಾ. ಇವಾಗ ಅದೇ ರೀತಿ ಇಲ್ಲಿ ಪ್ರಶ್ನೆಗಳದಾವೆ. ಕಲಿಭೀಮನೆ, ಇದೇನಾಗುತ್ತೆ ಬಿ ನೋಡಿ, ಕಲಿಭೀಮನೆ ನೋಡಿ, ಕಲಿಭೀಮನೆ ಎ ಅಂತ ಉಚ್ಚಾರ ಆಗಿದೆ, ಆಯಿತಾ. ಎಲ್ಲಿದೆ ಇಲ್ಲಿ ಕಲಿಭೀಮನೆ ಎ ಅಂತ ಉಚ್ಚಾರ ಆಗಿದೆಯಲ್ಲ, ಇಲ್ಲಿ ಕೂಡ ಎ ಬರುತ್ತೆ, ಹಳೆಗನ್ನಡದಲ್ಲಿ ಇದೆ ಅದು, ಆಯಿತಾ. ಇದೇನಾಗುತ್ತೆ ಸಂಬೋಧನ, ಇಲ್ಲಿ ನೋಡಿ ಸಂಬೋಧನ, ಗೊತ್ತಾಯ್ತಾ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ವಿಶ್ವಾಸದಿಂದ ನೋಡಿ, ವಿಶ್ವಾಸದಿಂದ ಇಂದ, ಇಂದ ಎಲ್ಲಿದೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಇಂದ. ಹಳೆಗನ್ನಡದಲ್ಲಿ ಇಂ ಇಂದಂ ಇಂದೆ ಅಂತ ಬರುತ್ತೆ, ಇಲ್ಲಿ ಹೊಸಗನ್ನಡದಲ್ಲಿ ಇಂದ ಅಂತದೆ. ಇದೇನಾಗುತ್ತೆ ತೃತೀಯ, ಇಲ್ಲಿ ನೋಡಿ ತೃತೀಯ ಅಂತ ಇಲ್ಲಿ ನಾನು ಬರೆದಿದ್ದೀನಿ, ಆಯಿತಾ. ಇಲ್ಲಿ ಕಣ್ಣಿನ ದಸೆಯಿಂದ, ಕಣ್ಣಿನ ದಸೆಯಿಂದ, ಇಲ್ಲಿ ನೋಡಿ ಕಣ್ಣಿನ ದಸೆಯಿಂದ ಎಲ್ಲಿದೆ ಇವಾಗ ಪಂಚಮಿ ದಸೆಯಿಂದ, ಆಯಿತಾ. ಇಲ್ಲಿ ಅಂತಿನಂ ಅಂತಿನದಂ, ಆಯಿತಾ. ಇಲ್ಲಿ ದಸೆಯಿಂದ ಏನಾಗುತ್ತೆ ಪಂಚಮಿ, ನೋಡಿ ಪಂಚಮಿ. ಸೊ ಗೊತ್ತಾಯ್ತಾ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇವರಂ, ಇವರಂ, ಇವರಂ ಅಂ ಅಂತ ಉಚ್ಚಾರ ಆಯಿತು, ಇದು ಹಳೆಗನ್ನಡ ಆಗಿರುತ್ತೆ. ಇಲ್ಲಿ ನೋಡಿ ಇದೇನಾಗುತ್ತೆ ಅಂ, ಏನಾಗುತ್ತೆ ಇದು ದ್ವಿತೀಯ, ಆಯಿತಾ. ಅದೇ ರೀತಿ ಇವರಂ, ಆಯಿತಾ, ಇದೇನಾಗುತ್ತೆ ಅಂ ಅಂತ ಇದೆಯಲ್ಲ, ಹಳೆಗನ್ನಡದಲ್ಲಿ ದ್ವಿತೀಯ ಆಗುತ್ತೆ. ಇಲ್ಲಿ ಸಲೀಲಂ, ಸಲೀಲಂ ಅಂ ಅಂತ ಉಚ್ಚಾರ ಆಯಿತು, ಇದಾಗುತ್ತೆ ದ್ವಿತೀಯ ಆಗುತ್ತೆ ಇದು. ಸೊ ಗೊತ್ತಾಯ್ತಾ ದ್ವಿತೀಯ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಅದೇ ರೀತಿ ಇಲ್ಲಿ ನೋಡಿ ಕದಡಿದ ಅ ಅಂತ ಉಚ್ಚಾರ ಆಯಿತು, ಕದಡಿದ ಅ ಅಂತ ಎಲ್ಲಿದೆ, ಇಲ್ಲಿದೆ ಷಷ್ಠಿ ಆಗುತ್ತೆ, ಆಯಿತಾ. ಈ ರೀತಿ. ಸೊ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಂತ. ಇಲ್ಲಿ ನೋಡಿ ಮಾರ್ಚನನ್ನು, ಅನ್ನು, ಅನ್ನು ಎಲ್ಲಿದೆ, ಇಲ್ಲಿದೆ ನೋಡಿ, ಏನಾಗುತ್ತೆ ದ್ವಿತೀಯ, ನೋಡಿ ದ್ವಿತೀಯ ವಿಭಕ್ತಿಯ, ಆಯಿತಾ. ತಿಮ್ಮಪ್ಪನವರಲ್ಲಿ, ತಿಮ್ಮಪ್ಪನವರಲ್ಲಿ ಅಲ್ಲಿ ಅಂತ ಉಚ್ಚಾರ ಆಗಿದೆ, ಎಲ್ಲಿದೆ, ಇಲ್ಲಿದೆ ನೋಡಿ ಸಪ್ತಮಿಯಲ್ಲಿ ಅಲ್ಲಿ, ಓಳ್ ಎ ಓಳ್, ಆಯಿತಾ. ಇಲ್ಲಿ ಸಪ್ತಮಿ ಅಲ್ಲಿ ಇದೆ ನೋಡಿ, ತಿಮ್ಮಪ್ಪನವರಲ್ಲಿ ಇಲ್ಲಿ ಏನಾಯ್ತು ಉಚ್ಚಾರ ಅಲ್ಲಿ ಅಂತ ಬಂತಲ್ಲ, ಸಪ್ತಮಿ ಆಗುತ್ತೆ ಇದು.
ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಈ ಕೆಳಗಿನ 2 ಪದಗಳ ತದ್ಭವ ರೂಪ ಬರೀರಿ ಅಂತ ಅಂದಿದ್ದಾರೆ ಇಲ್ಲಿ. ಇವಾಗ ತದ್ಭವ ರೂಪ ಯಾವ ರೀತಿಯಲ್ಲಿ ಬರಿಬೇಕು ನೋಡಿ ಆಯ್ತಾ. ಶ್ರೀ ಶ್ರೀ ಆನ್ಸರ್ ಆಯ್ತಾ. ಅದೇ ರೀತಿ ಶಿರ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಹಾಲು ಆಗುತ್ತೆ. ರಾಯ ರಾಜ್ಯ. ಈ ರೀತಿ ಅಂದರೆ ತದ್ಭವ ರೂಪ ಯಾವ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಸಂಸ್ಕೃತ ಭಾಷೆಯು ಪದಗಳು ಕನ್ನಡದಲ್ಲಿ ಬಳಕೆಯಾಗುವ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದಗಳನ್ನು ತದ್ಭವಗಳೆನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಮಾಲಾ ತದ್ಭವ ಏನಾಗುತ್ತೆ ಮಾಲೆ. ಕಾವೇರಿ ಏನಾಗುತ್ತೆ ಕಾವೇರಿ. ಶಾಲಾ ಶಾಲೆ. ಅದೇ ರೀತಿ ಭಿಕ್ಷಾ ಭಿಕ್ಷೆ. ಈ ರೀತಿ ಸಂಸ್ಥಾ ಸಂಸ್ಥಾ ಸಂಸ್ಥೆ. ಈ ರೀತಿಯಲ್ಲಿ ಆಯಿತಾ. ಆಶಾ ಆಚೆ. ಕ್ಷಮ ಕ್ಷಮೆ. ತತ್ಸಮ ನಿಮಗೆ ಯಶ್ ಅಂತ ಕೊಟ್ಟರೆ ತದ್ಭವ ಏನಾಗುತ್ತೆ ಜಸ. ಮುಖ ಕೊಟ್ಟರೆ ಮೊಗ. ಗೋಕ ಅಂತ ಕೊಟ್ಟರೆ ಗೊಗೆ. ದರ ಅಂತ ಕೊಟ್ಟರೆ ದರೆ. ಆಕಾಶ ಅಂತ ಕೊಟ್ಟರೆ ಆಗಸ. ಈ ರೀತಿಯಲ್ಲಿ ತದ್ಭವ ನೀವು ಬರಿಬೇಕಾಗುತ್ತೆ. ನೀವು ತತ್ಸಮ ಕೊಟ್ಟಿರ್ತಾರೆ, ನೀವು ತದ್ಭವ ಬರಿಬೇಕು. ನಿಮಗೆ ತದ್ಭವ ಕೊಟ್ಟರೆ ನೀವು ತತ್ಸಮ ಬರಿಬೇಕು. ತತ್ಸಮ ತದ್ಭವ ಕೊಟ್ಟಿದ್ದಾರೆ ವೀರ ಬೀರ, ಪರೀಕ್ಷಿಸು ಪರಿಕಿಸು, ಯೋಗಿ ಜೋಗಿ, ಅಗ್ನಿ ಅಗ್ಗಿ. ಈ ರೀತಿಯಲ್ಲಿ ನಿಮಗೆ ತತ್ಸಮ ತದ್ಭವ ರೂಪಗಳಾಗಿರುತ್ತೆ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ ನಿಮಗೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ಮೇನ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳು ನೋಡೋಣ ಗ್ರಾಮರ್ನಲ್ಲಿ. ಬನ್ನಿ ಇವಾಗ ನಾವು ಬೇಗ ರಿಪೀಟೆಡ್ ಕ್ವಶನ್ಸ್ಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಕ್ವಶನ್ಸ್ಗಳು ಬರುತ್ತೆ ಅವೇ ಕ್ವಶನ್ಸ್ಗಳು ಇಲ್ಲಿ ನಾವು ನೋಡ್ಕೋಣ. ಡೆಫಿನೆಟ್ಲಿ ಇವೇ ಕ್ವಶನ್ಸ್ಗಳು ಬರುತ್ತೆ. ನೀವು ನೋಡೋದ್ರಿಂದ ಡೆಫಿನೆಟ್ಲಿ ಈ ಕ್ವಶನ್ಸ್ ನಾನು ಎಲ್ಲೇ ನೋಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡ್ತೀರಾ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಇಲ್ಲಿ ಇವಾಗ ಸಮಾನಾರ್ಥಕಗಳು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ತಾ ಹೋಗ್ತಾ ಇರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಸಿಂಪಲ್ ಹಾಗೆ ನೋಡ್ತಾ ಇರಿ ಆಯಿತಾ. ಚಂದ್ರ ಅಂದ ತಕ್ಷಣ ಚಂದಿರ ತಿಂಗಳು ಆಯಿತಾ, ಇದು ಸಮಾನಾರ್ಥಕ ಪದಗಳು. ವಸ್ತ್ರ ಅಂದ ತಕ್ಷಣ ಇಲ್ಲಿ ಮುಖ ವದನ. ಅದೇ ರೀತಿ ಇಲ್ಲಿ ಕಾಂತಾರ ಅಂದ ತಕ್ಷಣ ಅಡವಿ ಕಾಡು ಆಯಿತಾ. ಅದೇ ರೀತಿ ನಾರಿ ಅಂದ ತಕ್ಷಣ ಮಹಿಳೆ ಸ್ತ್ರೀ ಹೆಣ್ಣು ಆಯಿತಾ. ಅದೇ ರೀತಿ ಸುತ ಅಂದ ತಕ್ಷಣ ಮಗ. ಅದೇ ರೀತಿ ಉಂಬು ಅಂದ ತಕ್ಷಣ ಉಣ್ಣು ತಿನ್ನು ಆಯಿತಾ. ಉಪಟಳ ಅಂದ ತಕ್ಷಣ ತೊಂದರೆ ಹಿಂಸೆ ಆಯಿತಾ. ನೆಕ್ಸ್ಟ್ ಮೇನ್ ಕ್ವಶನ್ಸ್ಗಳು ಅಷ್ಟೇ ಆಯಿತಾ. ಅದೇ ರೀತಿ ಮನೆ ಅಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ, ಗೃಹ ನಿವಾಸ ನಿಲಯ ಅಂತ. ಅದೇ ರೀತಿ ಇಲ್ಲಿ ನಿಮಗೆ ಕಲಹ ಜಗಳ ಯುದ್ಧ ಅಂದ ತಕ್ಷಣ. ಅದೇ ರೀತಿ ಇಲ್ಲಿ ಮಾರ ಅಂತ ನೋಡಿ, ಮಾರ ಅಂದರೆ ಕಾಮ ಮತ್ತು ಮನ್ಮಥ ಅಂತ ಆಯಿತಾ. ಮರ್ಕಟ ಅಂದರೆ ಮಂಗ ಮತ್ತು ಕೋತಿ. ಅದೇ ರೀತಿ ಇಲ್ಲಿ ನೋಡಿ ಸಲಿಲ ಅಂದ ತಕ್ಷಣ ನೀರು ಜಲ ಉದಕ ಆಯಿತಾ. ಸೊರಗು ಅಂದ ತಕ್ಷಣ ಬಾಡು ಒಣಗು ಈ ರೀತಿ ಆಯಿತಾ. ಪ್ರಮೋದ ಅಂದ ತಕ್ಷಣ ಸಂತೋಷ ಆನಂದ ಈ ರೀತಿ. ಸೊ ನೆಕ್ಸ್ಟ್ ಈ ರೀತಿ ನೋಡ್ಕೋದ್ರಿಂದ ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಭ್ಯಾಸ ಆಗಿಬಿಡುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಆಯಿತಾ. ಅದೇ ರೀತಿ ಇಲ್ಲಿ ತೃಷ್ಯ ಅಂದ ತಕ್ಷಣ ಬಾಯಾರಿಕೆ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಸಮುದ್ರ ಅಂದ ತಕ್ಷಣ ಕಡಲು ಸಾಗರ ಈ ರೀತಿ ಆಯಿತಾ. ಇವಾಗ ನಾನಾರ್ಥಕಗಳಲ್ಲಿ ನಿಮಗೆ ಅತಿ ಹೆಚ್ಚು ರಿಪೀಟ್ ಕೇಳಿರುವಂತಹ ಪ್ರಶ್ನೆಗಳು ನೋಡೋಣ. ಇವಾಗ ರಾಗ ಅಂದ ತಕ್ಷಣ ಪ್ರೀತಿ. ಕರ ಅಂದ ತಕ್ಷಣ ಕೈ ಮತ್ತು ತೆರೆಗೆ. ಅದೇ ರೀತಿ ದೊರೆ ಅಂದ ತಕ್ಷಣ ರಾಜ ಸಿಗುವುದು. ಅದೇ ರೀತಿ ಕಲಿ ಅಂದ ತಕ್ಷಣ ಶೂರ ಕಲಿಯುವುದು, ನಾನು ಹೇಳಿದ್ದೀನಲ್ಲ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಯಿತಾ. ಅದೇ ರೀತಿ ಬಟ್ಟೆ ಅಂದ ತಕ್ಷಣ ಧಾರಿ ವಸ್ತ್ರ. ತಿಳಿ ಅಂದ ತಕ್ಷಣ ಅರಿಯುವುದು ತಿಳಿಯಾಗುವಿಕೆ ಈ ರೀತಿ ಆಯಿತಾ. ಸೊ ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳು ಇವೆ ಎಲ್ಲ ನಿಮಗೆ ಆಯಿತಾ. ನಂಜು ಅಂದ ತಕ್ಷಣ ವಿಷಯ ನಿಮಗೆಲ್ಲ ವಿದ್ಯಾರ್ಥಿ ಗೊತ್ತಿದೆ. ಸೊ ಅರಸು ಅಂದ ತಕ್ಷಣ ರಾಜ ಆಯಿತಾ. ಅದೇ ರೀತಿ ಅರಿ ಅಂದ ತಕ್ಷಣ ಕತ್ತರಿಸು ಗ್ರಹಿಸು ಈ ರೀತಿ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ ನೆರೆ ಅಂದ ತಕ್ಷಣ ಪ್ರವಾಹ ಈ ರೀತಿಯಲ್ಲಿ ನಿಮಗೆ ಇವೆಲ್ಲ ಸಮಾನಾರ್ಥಕಗಳು ಮತ್ತು ನಾನಾರ್ಥಕಗಳು ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳಾಗಿರ್ತವೆ ಎಲ್ಲ ಆಯಿತಾ. ಅದೇ ರೀತಿ ಇಲ್ಲಿ ತತ್ಸಮ ತದ್ಭವಗಳು ಆಯಿತಾ, ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳು ನಾವು ನೋಡೋಣ ಇಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಇಲ್ಲಿ ನೋಡಿ ಯೋಗಿ ಜೋಗಿ ಆನ್ಸರ್ ಆಯಿತಾ. ಗೋಕ ಗೊಗೆ. ಪರೀಕ್ಷಿಸು ಪರಿಕಿಸು ಆಯಿತಾ. ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆ ಮುಖ ಮೋಗ ಆಯಿತಾ. ಯೋಗಿ ಜೋಗಿ ಇಲ್ಲಿ ನೋಡಿ ಶಿರ ಸಿರ ಆಯಿತಾ. ಅದೇ ರೀತಿ ಭಿಕ್ಷಾ ಭಿಕ್ಷೆ. ಶಾಲಾ ಶಾಲೆ. ಕಾವೇರಿ ಕಾವೇರಿ ಆಯಿತಾ. ಕ್ಷಮ ಕ್ಷಮೆ. ಮಾಲಾ ಮಾಲೆ ಈ ರೀತಿ ಆಯಿತಾ. ಲಕ್ಷ್ಮಿ ಲಕ್ಷ್ಮಿ. ಯಶ್ ಜಸ. ವೀರ ಬೀರ. ಮುಖ ಮೊಗ ಇದು ಮತ್ತೆ ರಿಪೀಟ್ ಆಗಿದೆ ಆಯಿತಾ. ಸಂಸ್ಥಾ ಸಂಸ್ಥೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಈ ಪ್ರಶ್ನೆಗಳು ಆಗಿರುತ್ತೆ
ಆಕಾಶ ಆಗಸ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ನೋಡಿ, ಸಂಸ್ಕೃತ ಸಕದ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಶ್ಚರ್ಯ ಅಚ್ಚರಿ ಅಂತ. ಅಕ್ಷರ ಅಕದ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ, ಆಯಿತಾ. ಶೂನ್ಯ ಅಂದ ತಕ್ಷಣ ಸೊನ್ನೆ, ಆಯಿತಾ. ಸೊ ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಇವೆಲ್ಲ ಏನಾಗಿತ್ತು ನಿಮಗೆ ತತ್ಸಮ ತದ್ಭವಗಳು. ನೆಕ್ಸ್ಟ್ ಕ್ವಶನ್ ಇವಾಗ ನುಡಿಗಟ್ಟುಗಳು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನುಡಿಗಟ್ಟುಗಳು ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ನುಡಿಗಟ್ಟು ಇಲ್ಲಿ ಅದಾವೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಡಿ, ಯಾವುದಂದರೆ ಇಲ್ಲಿ ವೇಟ್ ಮಾಡಿ, ಇಲ್ಲಿ ನೋಡಿ, ತಲೆದೋಗು ಅಂದರೆ ನಾವು ಹಿರಿಯರ ಮಾತಿಗೆ ತಲೆದೋಗಬೇಕು ಅಂತ, ಈ ರೀತಿ, ಆಯಿತಾ. ದಾರಿದೀಪ ಅಂದರೆ ಗುರುಗಳ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ದಾರಿದೀಪ ಅಂತ ನುಡಿಗಟ್ಟು ಮಾಡಿ ನೀವು ಬರಿಬೇಕು. ನಾನು ನಿಮಗೆ ಹೇಳಿದ್ದೀನಲ್ಲ ನುಡಿಗಟ್ಟು ಯಾವ ರೀತಿಯಲ್ಲಿ ಮಾಡಬೇಕಂತ, ಆಯಿತಾ. ಇಲ್ಲಿ ನೋಡಿ, ರಾಮಬಾಣ ಅಂದರೆ ಅಮೃತಾಂಜನವು ತಲೆನೋವಿಗೆ ರಾಮಬಾಣವಿದ್ದಂತೆ ಅಂತ, ಈ ರೀತಿ. ಕೈ ಕೊಡು, ಸರಿಯಾದ ಸಮಯ ನೋಡಿ ಗೆಳೆಯ ಕೈ ಕೊಟ್ಟನು, ನಿಮಗೆ ಹೇಳಿದ್ದೇನೆ ಆಲ್ರೆಡಿ ನಾನು ನಿಮಗೆ. ಸೊ ಈ ರೀತಿ ಇಂಪಾರ್ಟೆಂಟ್. ಇವಾಗ ದ್ವಿರುಕ್ತಿಗಳಲ್ಲಿ ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ನೋಡಿ. ಬೇಗ ಬೇಗ ಮಕ್ಕಳು ನೋಡಿ, ಬೇಗ ಬೇಗ ಶಾಲೆಗೆ ಬಂದರು ಅಂತ, ಆಯಿತಾ. ಮೆಲ್ಲ ಮೆಲ್ಲನೆ ಅಂಬಾರಿ ಹೊತ್ತು ಆನೆಯು ಮೆಲ್ಲ ಮೆಲ್ಲನೆ ಸಾಗಿತು. ಓಡೋಡಿ ಶಾಲೆಯಲ್ಲಿ ಬೆಲ್ ನೋಡಿ ಹೊಡೆಯುತ್ತದೆ ಎಂದು ವಿದ್ಯಾರ್ಥಿಗಳು ಓಡೋಡಿ ಬಂದರು ಅಂತ, ವೆರಿ ವೆರಿ ಇಂಪಾರ್ಟೆಂಟ್. ಪರಿಪರಿಯಾಗಿ ಗೀತಾಳು ಕ್ಷಮಿಸಿ ಎಂದು ಪರಿಪರಿಯಾಗಿ ಬೇಡಿಕೊಂಡಳು, ವೆರಿ ವೆರಿ ಇಂಪಾರ್ಟೆಂಟ್. ಹೌದೌದು ಅವನು ನಿಜವಾಗಿಯೂ ರಾಕ್ಷಸನೇ, ಹೌದೌದು ಅಂತ, ಈ ರೀತಿ ನೀವು ನುಡಿಗಟ್ಟು ಮಾಡಿ ಬರಿಬೇಕು, ಆಯಿತಾ. ತುತ್ತುದಿ ಚಾರಣಿಗರು ಬೆಟ್ಟದ ತುತ್ತುದಿಗೆ ಏರಿದರು ಅಂತ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಇದು, ಆಯಿತಾ. ಹೆಜ್ಜೆ ಹೆಜ್ಜೆ ಸೀತೆಯು ಹೆಜ್ಜೆ ಹೆಜ್ಜೆಗೂ ಹಿಂದಿರುಗಿ ನೋಡಿದಳು ಅಂತ, ಆಯಿತಾ. ಇಂಪಾರ್ಟೆಂಟ್ ಆಗಿರ್ತೀವಿ ಎಲ್ಲ ನಿಮಗೆ. ಸೊ ಇವಾಗ ವಿಭಕ್ತಿಯ ಪ್ರತ್ಯಯಗಳು ಹೊಸಗನ್ನಡ ಮತ್ತು ಹಳೆಗನ್ನಡ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ನಿಮಗೆ ಚಾರ್ಟ್ ಗೊತ್ತಿದ್ದರೆ ಸಾಕು. ಪ್ರತ್ಯಯಗಳು ಏನೇನು ಬರುತ್ತೆ, ಪ್ರಥಮ ಏನು ಬರುತ್ತೆ ಉ, ಆಯಿತಾ. ದ್ವಿತೀಯ ಅನ್ನು, ಇಂದ, ತೃತೀಯ ಗೇಕೆ, ಚತುರ್ಥಿ, ಆಯಿತಾ. ದೆಸೆಯಿಂದ, ಪಂಚಮಿ ಅ ಅಲ್ಲಿ ನೋಡಿ, ಅ ಷಷ್ಠಿ ಅಲ್ಲಿ, ಸಪ್ತಮಿ ಎ ಅಂದ ತಕ್ಷಣ ಸಂಬೋಧನ. ಇವಾಗ ಇಲ್ಲಿ ನಿಮಗೆ ನಾಮಪದ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಕಾವೇರಿಯು ನೋಡಿ, ಕೊನೆಯಲ್ಲಿ ಏನು ಉಚ್ಚಾರ ಆಗಿದೆ, ಉ ಉಚ್ಚಾರ ಆಗಿದೆ, ಕಾವೇರಿಯು, ಆಯಿತಾ. ಸೊ ಇಲ್ಲಿ ಪ್ರಥಮ ಆಗುತ್ತೆ ಇದು. ಜಲವನ್ನು ಅನ್ನು ಉಚ್ಚಾರ ಆಯ್ತಲ್ಲ ಕೊನೆಯಲ್ಲಿ, ಸೊ ದ್ವಿತೀಯ ಆಗುತ್ತೆ, ಈ ರೀತಿಯಲ್ಲಿ. ಸೊ ಗೊತ್ತಾಯ್ತಾ, ಭಾಳ ಈಸಿ ಇದೆ ಸ್ನೇಹಿತರೆ ಇವೆಲ್ಲ ಪ್ರಶ್ನೆ. ಇವಾಗ ಅದೇ ರೀತಿ ಇಲ್ಲಿ ಹಳೆಗನ್ನಡದಲ್ಲಿ ನಿಮಗೆ, ಆಯಿತಾ. ಇಲ್ಲಿ ನೋಡಿ, ಹಳೆಗನ್ನಡದಲ್ಲಿ ಸೇಮ್, ಇಲ್ಲಿ ಪ್ರಥಮ ಮ ಅಂ, ದ್ವಿತೀಯ ಇಂ, ತೃತೀಯ ಕೆಗೆ, ಚತುರ್ಥಿ ಅಂತಿಮ್, ಪಂಚಮಿ ಅ, ಷಷ್ಠಿ, ಆಯಿತಾ. ಓಳ್ ಸಪ್ತಮಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ರಾಮಂ ನೋಡಿ, ಇಲ್ಲಿ ರಾಮಂ ಮಮ್ ಅಂತ ಉಚ್ಚಾರ ಆಯಿತು, ಆಯಿತಾ. ಮಮ್ ಉಚ್ಚಾರ ಆಯಿತು, ಇಲ್ಲಿ ಪ್ರಥಮ ಆಗುತ್ತೆ, ಆಯಿತಾ. ರಾಮನಿಂ ಇಂ ಅಂತ ಉಚ್ಚಾರ ಆಯ್ತಲ್ಲ, ಇಲ್ಲಿ ಏನಾಗುತ್ತೆ, ಇದು ತೃತೀಯ. ರಾಮನಿಗೆ ಗೆ ಅಂತ ಉಚ್ಚಾರ ಆಯಿತು, ಇದು ಚತುರ್ಥಿ. ಸೊ ರಾಮನೆತ್ತಿನ ಅಂದ ತಕ್ಷಣ ಪಂಚಮಿ, ಆಯಿತಾ. ಇಲ್ಲಿ ನೋಡಿ, ರಾಮನೊಳ್ ಹೊಳ್ ಅಂತ ಉಚ್ಚಾರ ಆಯ್ತು, ಇಲ್ಲಿ ಏನಾಗುತ್ತೆ, ಇದು ಪಂಚಮಿ. ಕೆಲವಂ ಶಾಸ್ತ್ರಗಳಂ ಇದೇನಾಗುತ್ತೆ, ಅಮ್ ಅಂತ ಉಚ್ಚಾರ ಆಯಿತು, ದ್ವಿತೀಯ. ಧರೆ ಓಳ್ ಅಂತ ಬಂದ ತಕ್ಷಣ ಅದೇನಾಗುತ್ತೆ, ಸಪ್ತಮಿ ಆಗುತ್ತೆ, ಆಯಿತಾ. ದುರ್ಜನಿಗೆ ಗೆ ಅಂತ ಬಂದರೆ ಚತುರ್ಥಿ. ರಾವಣನೇ ನೇ ಅಂತ ಬಂತಲ್ಲಿ, ಎ ಅಂತ ಉಚ್ಚಾರ ಬಂತು, ಸಂಬೋಧನ, ನಾನು ನಿಮಗೆ ಹೇಳಿದ್ದೇನೆ, ಆಯಿತಾ. ಗುರುವಿಗೆ ಗೆ ಅಂತ ಬಂತು, ಚತುರ್ಥಿ. ನೋಡಿ, ಲಾವಾರಸದಲ್ಲಿ ಅಲ್ಲಿ ಅಂತ ಉಚ್ಚಾರ ಆಯಿತು, ಇದು ಸಪ್ತಮಿ. ಮನೆಯಿಂದ, ಆಯಿತಾ, ಇಂದ ಅಂತ ಬಂದಿದೆ, ತೃತೀಯ. ಕುದುಪನನ್ನು ಅನ್ನು ಅಂತ ಉಚ್ಚಾರ ಆಯಿತು, ದ್ವಿತೀಯ. ಸೊ ಗೊತ್ತಾಯ್ತಾ, ಎಷ್ಟು ಸುಲಭ ಇದೆ. ಅದೇ ರೀತಿ ಇವಾಗ ಗುಣವಾಚಕಗಳು. ನಿಮಗೆ ಅತಿ ಹೆಚ್ಚು ಗುಣವಾಚಕಗಳು ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಯಾವುದಂದರೆ, ಹೆಮ್ಮರ, ಇದಕ್ಕೆ ಗುಣವಾಚಕ ಏನು, ಹಿರಿಯ, ಆಯಿತಾ. ಹೆಮ್ಮರ ಗುಣವಾಚಕ ಹಿರಿಯ, ಆಯಿತಾ. ಘೋರ ಪಾಪಿ, ಪಾಪಿ ಏನು, ಘೋರ ಆನ್ಸರ್, ಆಯಿತಾ. ದುರ್ಜನ ಏನು, ದುರ್ ಆನ್ಸರ್. ದುರ್ಗಂಧ, ದೂರ್, ಇದು ಕೂಡ, ಆಯಿತಾ. ಕಿರು ಹಾದಿ ಏನಾಗಿತ್ತು, ಕಿರು, ಆನ್ಸರ್ ಏನು, ಕಿರು ಓನ್ಲಿ ಆನ್ಸರ್. ಶುದ್ಧ ನೀರು ಏನಾಗಿತ್ತು, ಶುದ್ಧ, ಆಯಿತಾ. ಅದೇ ರೀತಿ ಸುಂದರ ನಾಡು, ಇದು ಆಲ್ರೆಡಿ ಹೇಳಿದ್ದೇನೆ. ಗೊಗೆ ಮರಿ, ಇವೆಲ್ಲ ಆಲ್ರೆಡಿ ನಾನು ಹೇಳಿದ್ದೇನೆ ನಿಮಗೆ. ಇವೆಲ್ಲ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತವೆ ಇವೆಲ್ಲ. ಸೊ ಯಾವುದೇ ಒಂದು ಪ್ರಶ್ನೆ ಕೇಳಿ ನಿಮಗೆ ಗುಣವಾಚಕದಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಒಳನೋಟ, ಇಲ್ಲಿ ನೋಟ ಏನಾಗಿತ್ತು, ಒಳ ಆನ್ಸರ್ ವಿಶೇಷಣ ಆಗಿರುತ್ತೆ ಅದು. ಹಿತವಚನ, ಹಿತ ಆನ್ಸರ್, ಆಯಿತಾ. ಇವಾಗ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ಕಾಲ ಮೇಲೆ ನಿಮಗೆ ಪ್ರಶ್ನೆ ಕೂಡ ಇರುತ್ತೆ,
ಆಯಿತಾ. ಇಲ್ಲಿ ಅತಿ ಹೆಚ್ಚು ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇವೆಲ್ಲ ನಿಮಗೆ ಆಯಿತಾ. ಇಲ್ಲಿ ಸಮಾನಾರ್ಥಕಗಳು ನೋಡಿ, ಭೂಮಿ, ದರೆ, ಇಳೆ ಆಯಿತಾ. ಮನೆ ಅಂದ ತಕ್ಷಣ ಗೃಹ, ನಿಲಯ ಈ ಸಮಾನಾರ್ಥಕ ಇದು ಆಯಿತಾ. ಕಲಹ, ಜಗಳ ಆಯಿತಾ, ಕಾದಾಟ. ತಾರೆ ಅಂದ ತಕ್ಷಣ ನಕ್ಷತ್ರ, ಚುಕ್ಕಿ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಇದು ನಿಮಗೆ ಸಮಾನಾರ್ಥಕಗಳು. ಅದೇ ರೀತಿ ನಾನಾರ್ಥಕಗಳಲ್ಲಿ ಇಲ್ಲಿ ಅಡಿ ಅಂದ ತಕ್ಷಣ ಪಾದ, ಅಳತೆ. ಕವಿ ಅಂದ ತಕ್ಷಣ ಕಾವ್ಯ, ರಚನಾಕಾರ್ಯ, ಆವರಿಸು ಆಯಿತಾ. ಗುಣವಾಚಕದಲ್ಲಿ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಹೆಮ್ಮರ, ಹಿರಿಯದಾದ ಆಯಿತಾ. ಶುದ್ಧ ನೀರು, ಶುದ್ಧ ಈ ರೀತಿ. ಕಿರು ಹಾದಿ, ಕಿರು. ರಸಬಳ್ಳಿ, ರಸ ಆನ್ಸರ್. ಕಲಿ ಭೀಮ, ಕಲಿ. ಹಿತವಚನ, ಹಿತ. ನೋಡಿ ನಾನು ಏನು ಹೇಳಿದ್ದೇನೆ ಅವೇ ಎಲ್ಲ ಇಲ್ಲಿ ಕ್ವಶನ್ಸ್ ರಿಪೀಟ್ ಆಗುತ್ತೆ ನಿಮಗೆ ಆಯಿತಾ. ಇದು ಪದಗಳ ಅರ್ಥ ನಿಮಗೆ ಡಿಲೀಟ್ ಮಾಡಲಾಗಿದೆ, ಡೋಂಟ್ ವರಿ, ಇದ್ರ ಬಗ್ಗೆ ನೋಡೋಕೆ ಹೋಗಬೇಡ್ರಿ ಆಯಿತಾ. ಕಳೆ ಅಂದ ತಕ್ಷಣ ಕಾಂತಿ, ಅದೇ ರೀತಿ ತೊರೆ ಅಂದ ತಕ್ಷಣ ರಾಜ್ಯ, ಸಿಗುವುದು ಅಥವಾ ಸಿಗು ಈ ರೀತಿ. ಕಣ್ಣು ಆಯಿತಾ, ಅಕ್ಷಿ, ನಯನ ಇವೆಲ್ಲ ನಿಮಗೆ ಸಮಾನಾರ್ಥಕಗಳಾಗಿರುತ್ತೆ ಆಯಿತಾ. ಅನಲ, ಬೆಂಕಿ, ಅಗ್ನಿ, ಸಮರ, ಯುದ್ಧ ಈ ರೀತಿ ಆಯಿತಾ. ಇಲ್ಲಿ ನಿಮಗೆ ನಾನಾರ್ಥಕ ಕರ, ಕೈ, ತೆರಿಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಇದನ್ನು ಆಯಿತಾ. ಇಲ್ಲಿ ದುರ್ಜನರು, ದುರ ನೋಡಿ. ಹಿತವಚನ, ಹುಸಿ ನಿದ್ದೆ, ಗೊಗೆಮರೆ ಇವೆಲ್ಲ ನಿಮಗೆ ಗುಣವಾಚಕಗಳಲ್ಲಿ ಅವೇ ರಿಪೀಟ್ ಆಗಿದೆ. ಬೆಳೆ ಲೋಟ ಆಯಿತಾ. ಮುದ್ದು ಜೀವಿ, ಮುದ್ದು ಆನ್ಸರ್. ಕಿರು ಹಾದಿ, ಕಿರು ಆಯಿತಾ. ಸೊ ಅದೇ ರಿಪೀಟ್ ಆಗಿದೆ ನೋಡಿ. ಹದ್ದು, ಪಕ್ಷಿ ಈ ರೀತಿ ಆಯಿತಾ. ಭಾನು ಅಂದ ತಕ್ಷಣ ಆಕಾಶ, ಗಗನ ಸಮಾನಾರ್ಥಕದಲ್ಲಿ. ಸಲಿಲ ಅಂದ ತಕ್ಷಣ ನೀರು, ಜಲ ನಾನು ಹೇಳಿದ್ದೇನೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ. ಇಲ್ಲಿ ನಿಮಗೆ ತತ್ಸಮ ತದ್ಭವಗಳು ನೋಡಿ. ಯೋಗಿ, ಜೋಗಿ, ಕ್ಷಮ, ಕ್ಷಮೆ, ಅಗ್ನಿ, ಅಗ್ಗಿ, ವೀರ, ಬೀರ, ಕಸ್ತೂರಿ, ಕತೂರಿ, ಆಕಾಶ, ಆಗಸ, ಸಂಸ್ಕೃತ, ಸಕದ, ಸ್ವರ್ಗ, ಸಗ್ಗ ಆಯಿತಾ. ಗೋಗ, ಗೊಗೆ, ಲಕ್ಷ, ಲಕ್ಕ ಆಯಿತಾ. ಪರೀಕ್ಷಿಸು, ಪರಿಕಿಸು, ಪರೀಕ್ಷಿಸು ಇವೆಲ್ಲ ನಿಮಗೆ ತತ್ಸಮ ತದ್ಭವಗಳಾಗಿರುತ್ತೆ ಆಯಿತಾ. ಆಶ್ಚರ್ಯ, ಅಚ್ಚರಿ, ಸ್ವರ್ಗ, ಸಗ್ಗ ಈ ರೀತಿ ಆಯಿತಾ. ಇವೆಲ್ಲ ಕಾಲ ಸೂಚಕಗಳು ನಿಮಗೆ. ಬರುವರು, ಇನ್ನೂ ಬಂದಿಲ್ಲ ಅವರು ಆಯಿತಾ. ಭವಿಷ್ಯತ್ ಕಾಲ. ನೋಡಿತು ಅಂದರೆ ನಾನು ಈ ಹಿಂದೆ ನೋಡಿದ್ದೇನೆ ಅಂದರೆ ಭೂತಕಾಲ ಆಯಿತಾ. ಬರುವಳು, ಇನ್ನೂ ಬಂದಿಲ್ಲ ಭವಿಷ್ಯತ್ ಕಾಲ. ಹೋದನು ಆಯಿತಾ, ಈಗ ಬಂದು ಹೋದನು ಆಯಿತಾ, ಭೂತಕಾಲ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಹೋದರು ಭೂತಕಾಲ. ಕುಣಿತಿತ್ತು ಆಯಿತಾ, ಇವಾಗ ಕುಣಿತಾ ಇದೆ ಸೊ ಪ್ರೆಸೆಂಟ್ ಅಂದರೆ ವರ್ತಮಾನ ಕಾಲ. ಹೇಳಿದರು ಭೂತಕಾಲ. ಹಾಕುತ್ತಾರೆ ವರ್ತಮಾನ ಕಾಲ. ಹೋಗುವರು ಭವಿಷ್ಯತ್ ಕಾಲ. ನೋಡುತ್ತಾನೆ ವರ್ತಮಾನ ಕಾಲ ಆಯಿತಾ. ಇಲ್ಲಿ ನಿಮಗೆ ಕ್ರಿಯಾಪದ ಧಾತು ನೋಡಿ. ಹಾಡುವಳು, ಹಾಡು ಆಯಿತಾ. ಕಲಿಯೋರು, ಕಲಿ ಈ ರೀತಿ ಬರಿಬೇಕು ನೀವು ಧಾತು ರೂಪ. ಓದುವನು, ಓದು. ಹೋದರು, ಹೋಗು. ತಿಂದನು, ತಿನ್ನು ಈ ರೀತಿ. ಬಂದನು, ಬರು. ಗೆದ್ದನು, ಗೆಲ್ಲು ಈ ರೀತಿ ಆಯಿತಾ. ಹೋದರು, ಹೋಗು. ಕಂಡರು, ಕಾಣು ಆಯಿತಾ. ಸೋತನು, ಸೋಲು. ಓದುವನು, ಓದು. ಹೋದರು, ಹೋಗು ಈ ರೀತಿ ಆಯಿತಾ. ಹೇಳಿದರು ಭೂತಕಾಲ. ಈ ರೀತಿಯಲ್ಲಿ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಆಯಿತಾ. ಇಲ್ಲಿ ನೋಡಿ ವಿಭಕ್ತಿಯ ಪ್ರತ್ಯಯಗಳು ಮತ್ತು ನಿಷೇಧಾರ್ಥಕ ರೂಪ. ಇಲ್ಲಿ ನೋಡಿ ಧರ್ಮಜನಿಗೆ ಗೆ ಅಂತ ಚತುರ್ಥಿ, ಇದು ಗೆ ಅಂತ ಬಂದಿದೆ. ಸೊ ರಾವಣನೇ ಎ ಅಂತ ಉಚ್ಚಾರ ಆಗಿದೆ ಸಂಬೋಧನ. ಗುರುವಿಗೆ ಗೆ ನೋಡಿ ಮತ್ತೆ ಗೆ ಚತುರ್ಥಿ. ಲಾವಾರಸದಲ್ಲಿ ಅಲ್ಲಿ ಆಯಿತಾ ಸಪ್ತಮಿ ಆಯಿತಾ. ನಲ್ಗೈತೆ ಎಂ ಅಮ್ ಅಂತ ಉಚ್ಚಾರ ಆಗಿದೆ ದ್ವಿತೀಯ. ಮಗುವೆ ಎ ಅಂತ ಉಚ್ಚಾರ ಆಯಿತು ಸಂಬೋಧನ ಆಯಿತಾ. ಇಲ್ಲಿ ಅಮ್ ಉಚ್ಚಾರ ಆಗಿದೆ ದ್ವಿತೀಯ ಆಗುತ್ತೆ ಇದು. ಇಲ್ಲಿ ಕೂಡ ನೋಡಿ ಓಳ್ ಸಪ್ತಮಿ ಆಯಿತಾ. ಅದೇ ರೀತಿ ಇವರಂ ಅಮ್ ಅಂತ ಉಚ್ಚಾರ ಆಯಿತು ದ್ವಿತೀಯ, ಇದು ಹಳೆಗನ್ನಡ ಆಯಿತಾ. ಕಟ್ಟಿಗೆಯ ಅ ಅಂತ ಉಚ್ಚಾರ ಆಯಿತು ಷಷ್ಠಿ. ಇಲ್ಲಿ ಉಚ್ಚಾರ ಕೊನೆಯಲ್ಲಿ ಏನಾಗುತ್ತಲ್ಲ ಸೊ ಅದರ ಮೇಲೆ ನೀವು ಇದು ವಿಭಕ್ತಿಯ ಪ್ರತ್ಯಯಗಳು ಬರಿಬೇಕು. ಧರಿತ್ರಿಯೋಳ್ ಓಳ್ ಅಂತ ಉಚ್ಚಾರ ಆಯಿತು ಸಪ್ತಮಿ. ಪಾಪಿಗೆ ಗೆ ಉಚ್ಚಾರ ಆಯಿತು ಚತುರ್ಥಿ. ಗದ್ಯದೋಳ್ ಸಪ್ತಮಿ ಆಯಿತಾ. ಯಮಸುತಂಗೆ ಗೆ ಅಂತ ಉಚ್ಚಾರ ಆಯಿತು ಚತುರ್ಥಿ. ರಾಮನ ಅ ಅಂತ ಉಚ್ಚಾರ ಆಯಿತು ಷಷ್ಠಿ. ಗದ್ಯದೋಳ್ ಸಪ್ತಮಿ. ಲೋಕದೋಳ್ ಸಪ್ತಮಿ. ಕುದುಪನನ್ನು ಅನ್ನುವಂಥ ದ್ವಿತೀಯ. ಬಿಸಿಲಲ್ಲಿ ಅಲ್ಲಿ ಸಪ್ತಮಿ. ಗುರುವಿಗೆ ಗೆ ಚತುರ್ಥಿ. ಸೊ ಈ ರೀತಿಯಾಗಿರುತ್ತೆ. ಇದು ನಿಷೇಧಾರ್ಥಕ ರೂಪ ನೋಡಿ. ಹಾಡುವನು, ಹಾಡನು ಆಯಿತಾ. ಬರುವುದು, ಬಾರದು ಈ ರೀತಿ ನಿಷೇಧಾರ್ಥಕ ರೂಪ ಬರಿಬೇಕು. ಬಂದನು, ಬಾರನು, ಬರನು ಈ ರೀತಿ ಆಯಿತಾ. ನೋಡುವನು, ನೋಡನು ಈ ರೀತಿ ಆಯಿತಾ. ಬರುತ್ತಾರೆ, ಬಾರರು ಈ ರೀತಿ ನಿಷೇಧಾರ್ಥಕ ರೂಪ ಬರಿಬೇಕು. ನೋಡುವಳು, ನೋಡಲು. ಆಡಿದರು, ಆಡರು ಈ ರೀತಿ. ಹಾಡುವನು, ಹಾಡನು ಆಯಿತಾ. ಬರುವುದು, ಬಾರದು ಈ ರೀತಿ ಆಯಿತಾ. ಇಲ್ಲಿ ನುಡಿಗಟ್ಟುಗಳು ನೋಡಿ ಸ್ನೇಹಿತರೆ. ತಲೆಬಾಗು ಅಂದ ತಕ್ಷಣ ನುಡಿಗಟ್ಟುಗಳಲ್ಲಿ ಅಲ್ಲಿ ಪ್ರಶ್ನೆ ಬಂದಿತ್ತಲ್ಲ. ವಿದ್ಯಾರ್ಥಿಗಳು ಗುರುಗಳನ್ನು ಕಂಡರೆ ತಲೆಬಾಗುತ್ತಾರೆ ಈ ರೀತಿ. ಕೈ ಓಡು, ಪ್ರತಿಯೊಬ್ಬರು ಸ್ವಾಭಿಮಾನಿಯಾಗಿ ಬದುಕಬೇಕೇ ಹೊರತು ಇನ್ನೊಬ್ಬರ ಹತ್ತಿರ ಕೈ ಓಡಬಾರದು. ಗಾಳಿ ಸುದ್ದಿ, ಪತ್ರಿಕಾ ಮಾಧ್ಯಮದವರು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು ಈ ರೀತಿ. ಕೈ ಕೊಡು, ನಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ನಾವು ಎಂದಿಗೂ ಕೈ ಕೊಡಬಾರದು ಈ ರೀತಿ.
ತಲೆದೋಗು. ಸಂಗೀತದ ನಾದ ಸರ್ವಕ್ಕೆ ಎಂಥವರು ಕೂಡ ತಲೆದೋಗುತ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಈ ರೀತಿಯಲ್ಲಿ. ದಾರಿದೀಪ ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗಿರುತ್ತೆ. ದುರುಕ್ತಿಗಳು ಕೊನೆಗೆ ಕ್ರಿಕೆಟ್ ಪಂದ್ಯದಲ್ಲಿ ಕೊನೆಗೆ ಇದ್ದವರೇ ಪ್ರಥಮ ಸ್ಥಾನ ಪಡೆದರು. ಈ ರೀತಿ. ನಲಿನಲಿದು ಶಾಲೆಗೆ ರಜೆ ಬಂತೆಂದು ಮಕ್ಕಳು ಸಂತೋಷದಿಂದ ನಲಿದು ಕುಣಿದಾಡಿದರು. ಈ ರೀತಿ. ಬೇಗ ಗೂಳಿ ಬಂದಿತು ಎಂದು ಸಂತೆಯ ಜನರು ಬೇಗ ಓಡಿದರು. ಈ ರೀತಿ. ಸೊ ಪತ್ರಲೇಖನ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಪತ್ರಲೇಖನ ಆಯಿತಾ. ಸೊ ಯಾವ ರೀತಿಯಲ್ಲಿ ಬರೀಬೇಕು ಆಯಿತಾ. ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಇಲ್ಲಿ ಇವಾಗ ನೋಡಿ ಅಲ್ಲಿ ವೈಯಕ್ತಿಕ ಪತ್ರ ನಾನು ನಿಮಗೆ ಹೇಳಿದ್ದೇನೆ. ಇಲ್ಲಿ ವ್ಯಾವಹಾರಿಕ ಪತ್ರದಲ್ಲಿ ಆಯಿತಾ ಯಾವ ರೀತಿಯಲ್ಲಿ ಬರೀಬೇಕಂದ್ರೆ ಸೊ ಇಲ್ಲಿ ಪ್ಯಾಟರ್ನ್ ಇದೆ ನೋಡಿ. ವ್ಯಾವಹಾರಿಕ ಪತ್ರ ಇದು ವರ್ಗಾವಣೆ ಪತ್ರ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಇವರಿಂದ ಅಂತ ಇಲ್ಲೇ ಬರುತ್ತೆ. ನೇಮ್ ಹಾಕೊಳ್ಳಿ ಆಯಿತಾ. ದ್ವಿತೀಯ PUC ಅವರೇ ಕೊಟ್ಟಿರ್ತಾರೆ. ಸೊ ಸ್ಥಳ ಕೊಟ್ಟಿರ್ತಾರೆ. ಇಲ್ಲಿ ದಿನಾಂಕ ಇಲ್ಲಿ ಕೊನೆಯಲ್ಲಿ ಬರುತ್ತೆ ಆಯಿತಾ. ಇಲ್ಲಿ ಇವರಿಗೆ ಅಂತ ಹಾಕಬೇಕು. ಇವರಿಂದ ಇವರಿಗೆ ಇಲ್ಲಿ ಹಾಕಬೇಕು. ಕೆಳಗಡೆ ಒಂದು ಲೈನ್ ಬಿಟ್ಟು ಇಲ್ಲಿ ದಿನಾಂಕ ಹಾಕಿ ಮಾನ್ಯರೇ ಅಂತ ಹಾಕಿ ವಿಷಯ ವರ್ಗಾವಣೆ ಪತ್ರ ಆಯಿತಾ. ಇಲ್ಲಿ ಇವಾಗ ವರ್ಗಾವಣೆ ಪತ್ರ ಕೋರಿ ಪ್ರಾಂಶುಪಾಲರಿಗೆ ಪತ್ರ ಅಂತ ಇದೆ. ಸೊ ಇಷ್ಟು ನೀವು ಬರೀಬೇಕು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು 2019-20ನೇ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ PUCನಲ್ಲಿ ಓದಿದ್ದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ದ್ವಿತೀಯ PUCಯ ವರ್ಗಾವಣೆ ಪತ್ರದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಈ ಕೂಡಲೇ ವರ್ಗಾವಣೆ ಪತ್ರವನ್ನು ರವಾನಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೌರವಗಳೊಂದಿಗೆ ಅಂತ ಇಲ್ಲಿ ಬರೀಬೇಕು. ದಿನಾಂಕ ಇಲ್ಲಿ ಬರೀಬೇಕು. ಸಾರಿ ಇಲ್ಲಿ ಬರೆಯಕ್ಕೆ ಹೋಗ್ಬಾರ್ದು. ದಿನಾಂಕ ಇಲ್ಲಿ ಬರೀದಿ ದಿನಾಂಕ ಆಯಿತಾ. ಇದರ ಕೆಳಗಡೆ ಬರೀಬೇಕು. ಇದೆಲ್ಲ ಬರೆದ ನಂತರ ವಿಷಯ ಬರೆದ ತಕ್ಷಣ ಪ್ಯಾರಾಗ್ರಾಫ್ ಮಾಡಬೇಕು. ಇದಷ್ಟು ಬರೆದ ನಂತರ ದಿನಾಂಕ 1/6/2000 ಯಾವಾಗ ವಾರ್ಷಿಕ ಪರೀಕ್ಷೆ ಬರೀತಿರ್ತಿರಲ್ಲ ಅದೇ ಒಂದು ಡೇಟ್ ಬರೀರಿ ನಡೆಯುತ್ತೆ. ಸ್ಥಳ ಬರೀರಿ. ಇಲ್ಲಿ ಇಂತಿ ನಿಮ್ಮ ವಿಧಿಯ ವಿದ್ಯಾರ್ಥಿ ಅಂತ ಇಲ್ಲಿ ಬರೀರಿ ಆಯಿತಾ. ನಿಮ್ಮ ಹೆಸರು ಬರೀರಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ನೋಡಿ ದಿನಾಂಕ ಇಲ್ಲಿ ಇವರಿಗೆ ಇಲ್ಲಿಂದ ಬರುತ್ತೆ ಆಯಿತಾ. ಪ್ರೀತಿಯ ಗೆಳೆತಿಗೆ ಇಲ್ಲಿಂದ ಬರುತ್ತೆ ಆಯಿತಾ. ಇಲ್ಲಿ ಕೊನೆಯಲ್ಲಿ ವಂದನೆಗಳು ಆಯಿತಾ. ಇಲ್ಲಿ ಇಂತಿ ನಿಮ್ಮ ಅಂತ ಬರುತ್ತೆ. ಇವರಿಗೆ ಇಲ್ಲಿ ಬರುತ್ತೆ. ಇಲ್ಲಿ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ಸೊ ಬನ್ನಿ ಇವಾಗ ಸ್ನೇಹಿತರೆ ಪ್ರಬಂಧ ನೋಡೋಣ. ಪ್ರಬಂಧ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಪ್ರಬಂಧ ಪ್ರಶ್ನೆಗೆ ಆನ್ಸರ್ ಮಾಡುವಾಗ ಮಿಸ್ಟೇಕ್ ಮಾಡ್ತಾರೆ ಆಯಿತಾ. ಇವಾಗ ಇಲ್ಲಿ ಪ್ರಬಂಧ ಲೇಖನ ಅಂತ ನಿಮಗೆ ಒಂದು ಪ್ರಶ್ನೆ ಇದೆ ಅಂತ ಅನ್ಕೊಳ್ಳಿ. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಆಯಿತಾ. ಪೀಠಿಕೆ ಹಾಕಬೇಕು. ಪೀಠಿಕೆ ಹಾಕಿ ಅದರ ಬಗ್ಗೆ ಬರೀಬೇಕು ಆಯಿತಾ. ಬರೆದ ತಕ್ಷಣ ಕಾರಣಗಳು ಹಾಕಿ ಆಯಿತಾ. ನಿಮಗೆ ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದಕ್ಕೆ ಕಾರಣ ಮತ್ತು ಪರಿಣಾಮ ನೋಡಿ. ಕಾರಣ ಮತ್ತು ಪರಿಣಾಮ ಬರೆಯುವಂಥ ಪ್ರಶ್ನೆ ಇದ್ದಂದರೆ ಬರೀರಿ. ಇಲ್ಲಾಂದರೆ ಡೈರೆಕ್ಟಾಗಿ ಪೀಠಿಕೆ ವಿಷಯ ವಿವರಣೆ ಮತ್ತು ಸಂದರ್ಭ ಅಂತ ಹಾಕಿ ನೀವು ಬರೀಬಹುದು ಆಯಿತಾ. ನಿಮಗೆ ಕ್ರೀಡೆಗಳು ಮತ್ತು ಆರೋಗ್ಯ ಇಲ್ಲಿ ನೋಡಿ ಪೀಠಿಕೆ ಅಂತ ಹಾಕಬೇಕು. ಪೀಠಿಕೆದಲ್ಲಿ ಅದರ ಬಗ್ಗೆ ಹೊಗಳಬೇಕು ಸ್ವಲ್ಪ ಆಯಿತಾ. ಯಾವ ಒಂದು ಪ್ರಶ್ನೆ ಕೇಳಿರ್ತಾರೆ ಅದರ ಬಗ್ಗೆ ಕ್ರೀಡೆಗಳ ಮಹತ್ವ ಅಂತ ಪಾಯಿಂಟ್ಸ್ ಹಾಕಿ ಈ ರೀತಿ ಬರೀಬೇಕು ಆಯಿತಾ. ಅದೇ ರೀತಿ ನಿಮಗೆ ಇಲ್ಲಿ ಇದು ಕೇಳ್ಬೋದು ಯಾವುದಂದರೆ ಮತದಾನ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು ಆಯಿತಾ. ಮತದಾನ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಿದರೆ ಪೀಠಿಕೆ ಹಾಕಬೇಕು ಆಯಿತಾ. ಮತ್ತು ವಿಷಯ ವಿವರಣೆ ಉಪಸಂಹಾರ ಕೊನೆಯಲ್ಲಿ ಆಗಬೇಕು ಆಯಿತಾ. ಸೊ ಮತದಾನದಲ್ಲಿ ದೋಷಗಳು ಮತ್ತು ಯಂತ್ರಗಳು ಇವಾಗ ಆಗ್ತಾ ಇದೆಯಲ್ಲ ಅದರ ಬಗ್ಗೆ ಕೂಡ ಅಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬಹುದು. ಅರಣ್ಯ ಮತ್ತು ವನ್ಯಜೀವ ಸಂರಕ್ಷಣೆ ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ಇದು ಹೆಚ್ಚುತ್ತಿರುವ ರುದ್ರಾಶ್ರಮಗಳು ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಆಯಿತಾ. ಸೊ ಪೀಠಿಕೆ ಬರೀಬೇಕು. ಪ್ರತಿಯೊಂದು ಪ್ರಬಂಧದಲ್ಲಿ ಪೀಠಿಕೆ ಬಂದೇ ಬರುತ್ತೆ ಆಯಿತಾ. ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಮಹತ್ವ ಬರೀಬೇಕು. ಆಮೇಲೆ ವಿಷಯ ವಿವರಣೆ ಬರೀಬೇಕು. ಕೊನೆಯಲ್ಲಿ ಉಪಸಂಹಾರ ಹಾಕಿರಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಇದು ಕ್ವಿಕ್ ಆಗಿ ನಾನು ಒನ್ ಶಾರ್ಟ್ನಲ್ಲಿ ಎಲ್ಲ ರಿಪೀಟ್ ಮಾಡಿದ್ದೀನಿ. ಇವೇ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.